संकाचम काश्यपेयं महा सर्व पाप कलुष निवारण श्री सूर्य भगवान प्रणमाम्यहं प्रणमाम्यहं. ಏನಿದು ನಿಶ್ಚಲ ಭಕ್ತಿಯಿಂದ ಅಂಜಲಿ ಹಿಡಿದ ನನ್ನ ಕೈಯಲ್ಲಿ ಹುಗುಳಿದ ದುರಾತ್ಮರು ಯಾರಿರಬಹುದು? ಅಪಚಾರ. ಸುರಸಿದ್ಧ ಯಕ್ಷ ರಾಕ್ಷಸ ಗರುಡ ಗಂಧರ್ವರಾಗಿದ್ದೊಡೆ ಗಗನ ಪಾತಾಳದು ಪ್ರಾಣ ಭಯದಿ ಮಡಗಿದ್ದೊಡೆ ಮುಕೋಟಿ ದೇವತೆಗಳು ಮುರಿದು ಅಡ್ಡವಾದೊಡೆ ವೈರಸುರವಂ ಛೇದದ ಬಿಡನು ಇದೇ ಎನ್ನಯ ಗಣ ಶಪಥ. ಎಲ್ಲವೋ ದ್ರೋಹಿ, ನೀನು ಯಾರೇ ಆದರೂ ಸರಿ, ನಿನ್ನನ್ನು ಸುಮ್ಮನೆ ಬಿಡಲಾರೆ. ಸಪ್ತ ದೀಪಗಳಿಂದ ಕೂಡಿದ ಈ ಭೂಮಂಡಲವೇ ತಲೆಕೆಳಗಾದರೂ ಸರಿಯೇ, ಸಪ್ತ ಸಾಗರಗಳು ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ, ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರರ ಗತಿ ಹಿಂದು ಮುಂದಾದರೂ ಸರಿಯೇ, ಸ್ವರ್ಗ ಮತ್ಸ್ಯ ಪಾತಾಳ ಲೋಕದಲ್ಲಿ ನೀನು ಎಲ್ಲೇ ಅಡಗಿದ್ದರು ನನ್ನ ಚಕ್ರದಿಂದ ನಿನ್ನ ಶಿರವನ್ನು ನೀನು 8 ದಿನದೊಳಗಾಗಿ ಛೇದಿಸುವೆನು. ಇದೇ ನನ್ನ ಭೀಕರ ಪ್ರತಿಜ್ಞೆ. ಇದಕ್ಕೆ ಸೂರ್ಯದೇವನೇ ಸಾಕ್ಷಿ. ಭಾಸ್ಕರ, ಹೇಳುವಂತನಾಗು. ಅವನ ಹೆಸರೇನು? ಅವನ ಹೆಸರೇನು? ಅವನ ನೆಲೆ ಯಾವುದು? ಬೇಗ ತಿಳಿಸುವಂತರಾಗು. ದೇವ, ಕೋಪಿಸಬೇಡ. ಮಣಿಪುರಾಧೀಶನಾದ ದಯನೆಂಬ ಗಂಧರ್ವ ಕುಮಾರ ಮಹೋತ್ಸವವನ್ನು ನೋಡಿ ಬ್ರಹ್ಮದೇವನಿಂದ ವರವನ್ನು ಪಡೆದು ಪುಷ್ಪಕ ವಿಮಾನದಲ್ಲಿ ಹಿಂತಿರುಗಿ ಬರುತ್ತಿರುವಾಗ ವಿಲಾಸನೀಯರ ಸ್ತೋತ್ರ ಗಾನದಿಂದ ಮೈ ಮರೆತು ಹೂಗಳನ್ನು ಹೊರಕ್ಕೆ ಹೋಗಿದವು. ಅದು ತಮ್ಮ ಅಂಜಲಿಯಲ್ಲಿ ಬಿದ್ದಿತ್ತು. ಏನು? ಮಣಿಪುರಾಧೀಶ, ಕುಬೇರನ ಪುತ್ರ, ಗಂಧರ್ವ ಗಯನೆ, ಮೈ ಮದದಿಂದ ಮದಿಸಿದ ಗಂಧರ್ವ ಗಯನೆ, ಈ ಯಾದವ ಕುಲಗ್ರಣಿ ನಿನ್ನ ಕಣ್ಣಿಗೆ ತೃಣ ಮಾತ್ರನಂತೆ ಕಂಡನೆ. ಯಾರ ಕರುಣೆಯಿಂದ ನೀನು ಮಣಿಪುರಕ್ಕೆ ಅರಸನಾದೆ? ಮರೆತೆಯ? ನಾನು ಮುನಿದರೆ ನಿನ್ನ ಪರಿಣಾಮವು ಏನಾಗುವುದು ಎಂದು ಬಲ್ಲೆಯ? ಅಪಚಾರ ಮಾಡಿದೆ. ಈಗ ನಿನ್ನ ಪಕ್ಷವನ್ನು ವಹಿಸಿ ನಿನ್ನನ್ನು ಕಾಪಾಡುವರು ಯಾರು? ನಾನು ನೋಡುವೆನು. ಮೂರ್ಖ, ಬಗೆಗೊಳ್ಳುವ ಎಣ್ಣೆಯ ಪ್ರತಾಪ ವಿಲಯಾಗಿ ಜ್ವಾಲೆಯಿಂದ ನಿರಗಾವಣಿ ನೀಡದಿದ್ದೊಡೆ ನಾಗೈದ ಗಣಶಪಥ ಉಳಿಯುವುದುಂಟೆ. ವೀರಗೆ ದ್ರೋಹ ಬಗೆಯ ಮರುಳೇ ಘಟಿಸಿದವ ನೀನೋ
ನನ್ನ ಚಕ್ರದಿಂದ ನಿನ್ನ ಶಿರವನ್ನು 8 ದಿನದೊಳಗಾಗಿ ಛೇದಿಸುವೆನು. ಇದೇ ನನ್ನ ಪ್ರತಿಜ್ಞೆ. ನನ್ನ ಪ್ರತಿಜ್ಞೆ ಸುಳ್ಳಾಗಲಾರದು. ನನ್ನ ಚಕ್ರಕ್ಕೆ ಕಾದಿರೋ ಮೂರ್ಖ. ಲೋಕಮಾತೆಯಾದ ನೀನು ಈ ಭಕ್ತಳ ಮಾಂಗಲ್ಯವನ್ನು ಕಾಪಾಡುವ ಭಾರವು ನಿನ್ನದೇ ತಾಯಿ. ಇಂದೇಕೋ ನನಗೆ ಅಪಶಕುನವೇ ಕಂಡಂತಿದೆ. ಸುರ ಮಹೋತ್ಸವಕ್ಕೆಂದು ನನ್ನ ಪ್ರಾಣಕಾಂತನು ಇಷ್ಟು ವೇಳೆ ಆದರೂ ಬಾರಲೇ ಇಲ್ಲವಲ್ಲ. ಏನಾಯಿತೋ ಎಂದು ಮನವು ಭಯಗೊಂಡಿರುವುದು. ನನ್ನ ಪತಿಗೆ ಯಾವ ಆಪದೆಯೂ ಬಾರದಂತೆ ಕಾಪಾಡುವ ಭಾರವು ನಿನ್ನದೇ ತಾಯಿ. ಚಿತ್ರ, ಬನ್ನಿ ಸ್ವಾಮಿ. ಪ್ರಿಯೆ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು. ಆಗಬಹುದು. ಅಮರ ಸನ್ಮಾನವನ್ನು ಪಡೆದು ಬಂದ ನನಗೆ ಆ ದೇವಿಯ ಅನುಗ್ರಹವೂ ಇರಲಿ. ಸರಿಯೇ ದೇವಿ? ಸ್ವಾಮಿ, ಮಹೋತ್ಸವವು ಸುಖವಾಗಿ ಅಂತೂ ಯಾವ ತೊಂದರೆಯೂ ಇಲ್ಲದಂತೆ ಹಿಂತಿರುಗಿದರಲ್ಲ, ಅದೇ ನನ್ನ ಭಾಗ್ಯ. ದೇವಿ, ಆ ವೈಭವದ ವರ್ಣನೆಯನ್ನು ಏನೆಂದು ವರ್ಣಿಸಲಿ? ಬ್ರಹ್ಮದೇವನಿಂದ ಹಲವು ವರಗಳನ್ನು ಪಡೆದು ಚಿರಾಯುವಾಗಿ ಬಂದೆ. ಹಿಂದಿರುಗಿ ಬರುವಾಗ ವಿಲಾಸಿಗಳ ಸ್ತೋತ್ರ ಗಾನದಿಂದ ಮೈಮರೆತು ತಾಂಬೂಲಗಳನ್ನು ಸೇವಿಸುತ್ತಾ
ಸುಗಂಧ ದ್ರವ್ಯಗಳನ್ನು ಸವಿಯುತ್ತಾ ಮಣಿಪುರವನ್ನು ತಲುಪಿದೆನು. ಇಂತಹ ಭಾಗ್ಯ ಹನ್ನರಿಗುಂಟೆ ದೇವಿ. ಇಂದು ನನ್ನ ಆನಂದಕ್ಕೆ ಪಾರವೇ ಇಲ್ಲದಂತಾಗಿದೆ. ಈ ಸುದಿನವನ್ನು ಆನಂದದಿಂದ ಕಳೆಯೋಣವೇ? ಆಗಬಹುದು ಸ್ವಾಮಿ. ನಿಮ್ಮ ಕೀರ್ತಿಯು ಹರಡಿತು. ಇದಕ್ಕಿಂತಲೂ ಭಾಗ್ಯವು ಮತ್ತೇನು ಬೇಕು? ಇಂದಿನಿಂದ ನನ್ನ ಕೀರ್ತಿಯು ತ್ರಿಲೋಕಗಳಲ್ಲಿಯೇ ಹರಡಬೇಕು. ಇಂದಿನಿಂದ ನಾನು ಯಾರಿಗೂ ಹಿಂಜರಿಯುವುದಿಲ್ಲ. ಸ್ವಾಮಿ, ಹಾಗನ್ನಬಾರದು. ಹಿಂದೇಕೋ ನನಗೆ ಅಪಶಕುನವೇ ಕಂಡಂತಿದೆ. ಆದ್ದರಿಂದ ನಿಮ್ಮ ಶಕ್ತಿಯನ್ನು ಹೊಗಳಿಕೊಳ್ಳುವುದು ಬೇಡ ಸ್ವಾಮಿ. ದೇವಿ, ಈ ಅಪಶಕುನಗಳಿಗಾಗಿ ಭಯಪಡುವುದೇ? ಆ ಸೃಷ್ಟಿಕರ್ತನಾದ ಬ್ರಹ್ಮದೇವನೇ ನನಗೆ ವರಗಳನ್ನು ದಯಪಾಲಿಸಿರುವಾಗ ಇನ್ನು ನನಗೆ ಭಯವಿಲ್ಲುವುದು ಬಿಡು. ಎಲೆ ಗಂಧರ್ವ ಗಯನೆ, ನಿನಗೆ ಅಂತ್ಯಕಾಲವು ಪ್ರಾಪ್ತವಾಯಿತು. ಏಕೆ ಹೀಗೆ ಹಿಗ್ಗುವೆ? ಸುಮ್ಮನಿರು. ಯಾರದು? ನಾನು ಅಶರೀರವಾಣಿ. ಯಾರು? ಅಶರೀರವಾಣಿಯೇ? ಕಾರಣವೇನು? ನೀನು ಪುಷ್ಪಕ ವಿಮಾನದಲ್ಲಿ ಸುರಲೋಕದಿಂದ ಹಿಂದಿರುಗಿ ಬರುವಾಗ ಮೈ ಮರೆತು ಉಗುಳಿದ ತಾಂಬೂಲದ ಹುಗುಳು ಅರ್ಘ್ಯವನ್ನು ಅರ್ಪಿಸುತ್ತಿದ್ದ ಶ್ರೀಕೃಷ್ಣನ ಅಂಜಲಿಯಲ್ಲಿ ಬಿದ್ದು ಅಪಚಾರವಾಗಿದೆ. ಏನು? ನನ್ನ ಕಾಂತನಿಗೆ ಮರಣವೇ? ಇಲ್ಲ ಇಲ್ಲ. ಅಯ್ಯೋ, ಹರಿಹರಿ ಕೆಟ್ಟದಲ್ಲ. ಅಯ್ಯೋ, ನನ್ನ ಮಾಂಗಲ್ಯವು ಮಣ್ಣು ಪಾಲಾಯಿತೆ. ಅಯ್ಯೋ ದುರಾದೃಷ್ಟವೇ, ಕಡೆಗೂ ಹೀಗಾಯಿತೆ. ಹರಿಯ ಶಪಥ ಮೀರಲ ಸದಾ
ಶೋಧನೆ ನನ್ನ ಮಾಂಗಲ್ಯವು ಸ್ಥಿರವಾಗಿರಲೆಂದು ಬೇಡುತ್ತಿದ್ದ ಪೂಜಾ ಫಲವೆಲ್ಲ ಇಂದಿಗೆ ನಿಷ್ಫಲವಾಯಿತೆ. ದೇವದೇವ, ನನ್ನ ಮುತ್ತೈದೆ ಭಾಗ್ಯವನ್ನು ಕೆಡಿಸಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತು ಸ್ವಾಮಿ? ಮುಂದೇನು ಗತಿ ಸ್ವಾಮಿ? ದೇವಿ, ಲೋಕ ರಕ್ಷಕನೇ ಮುರಿದ ಮೇಲೆ ಇನ್ನು ನಮಗೆ ನೆರೆಯನ್ನು ಕೊಟ್ಟು ಕಾಪಾಡುವರಾರು? ಸ್ವಾಮಿ, ಎಲ್ಲರೂ ಆತನ ಅಧೀನರಾಗಿರುವರು. ಸ್ವಾಮಿ, ತಾವೇ ಹೀಗೆಂದರೆ ನಮ್ಮ ಪಾಡೇನು? ನಿಮ್ಮನ್ನಗಲಿ ನಾನು ಜೀವಿಸುವುದೆಂತು? ಯಾರನ್ನಾದರೂ ಬೇಡಿ ಇದರಿಂದ ಪಾರಾಗುವ ಯೋಚನೆ ಮಾಡಿ ಪ್ರಭು. ಹೌದು ಚಿತ್ರ, ಹಾಗೆ ಮಾಡದಿದ್ದರೆ ವಿಧಿ ಇಲ್ಲ. ಒಂದು ವೇಳೆ ಅವರೇ ನನ್ನನ್ನು ಹೊರಿಸಿದರೆ ಸ್ವಾಮಿ, ಅದೇ ನನಗೆ ವೀರ ಸ್ವರ್ಗವೆಂದು ಭಾವಿಸುವೆನು. ನೆಲೆಯನ್ನು ಕೊಟ್ಟರೆ ಪುನಃ ಬಂದು ನಿನ್ನನ್ನು ಸೇರುವೆನು. ಇದೇ ನನಗೂ ನಿನಗೂ ಕಡೆಯ ಋಣ. ಸ್ವಾಮಿ, ಸ್ವಾಮಿ, ಮಹೋತ್ಸವಕ್ಕೆ ಆಹ್ವಾನಿಸಿದವರು ಈಗ ಪ್ರಾಣದಾನ ಕೊಡಬಲ್ಲರೆ? ಹೌದು ಚಿತ್ರ, ಹಾಗೆ ಮಾಡದಿದ್ದರೆ ವಿಧಿಲ್ಲ. ಒಂದು ವೇಳೆ ಅವರೇ ನನ್ನನ್ನು ಹೊರಿಸಿದರೆ ಅದೇ ವೀರ ಸ್ವರ್ಗವೆಂದು ಭಾವಿಸುವೆನು. ನೆಲೆಯನ್ನು ಕೊಟ್ಟರೆ ಪುನಃ ಬಂದು ಸೇರುವೆನು. ಇದೇ ನನಗೂ ನಿನಗೂ ಕಡೆಯ ಋಣ. ಸ್ವಾಮಿ, ಮತ್ತೆ ನಿಮ್ಮನ್ನು ನೋಡುವ ಭಾಗ್ಯವು ಈ ಜನ್ಮದಲ್ಲಿ ಲಭಿಸುವುದೋ ಇಲ್ಲವೋ? ಚಿತ್ರ, ಸ್ವಾಮಿ, ದುಃಖಿಸಿ ಫಲವಿಲ್ಲ. ವೇಳೆ ಆಯಿತು, ನಾನಿಂದು ಬರಲೇ? ಸ್ವಾಮಿ, ಕಡೆಯ ಅಂಕಿತದಲ್ಲಿ ನನ್ನ ಸೌಮಾಂಗಲ್ಯವು ಸ್ಥಿರವಾಗಿರಲೆಂದು ನನ್ನನ್ನು ಆಶೀರ್ವದಿಸಿ. ಚಿತ್ರ, ನಾನೀಗಲೇ ಗಳನ್ನು ಸುತ್ತಿ ನೋಡುವೆನು. ಮುಂದೆ ದೈವ ಚಿತ್ತವಿದ್ದಂತಾಗಲಿ. ಚಿತ್ರ, ಸ್ವಾಮಿ, ಜಯವಂತರಾಗಿ ಹಿಂತಿರುಗಿ ಬನ್ನಿ. ಆ ಜಗನ್ಮಾತೆಯು ನಿಮ್ಮನ್ನು ಕೈ ಹಿಡಿದು ಕಾಪಾಡಲಿ. ನಾನಿನ್ನು ಹೋಗಿ ಬರಲೇ ಚಿತ್ರ? ನಿನಗೆ ಮಂಗಳವಾಗಲಿ. ಸ್ವಾಮಿ, ಏಕೆ ಏಕೆ? ಓಹೋ, ನನಗೂ ಅರ್ಥವಾಯಿತು. ಯಾರೋ ಮಹಾ ದುಃಖಾವೇಶದಿಂದ ನರಳುವಂತಿದೆಯಲ್ಲ. ದೇವಿ, ಆ ಕೂಗು ಯಾರದೆಂದು ಅರಿತೆಯ? ಸತ್ಯಸಂದನನಾದ ಗಂಧರ್ವಗಯನ ಆರ್ತಧ್ವನಿ. ಆತನು ಮಾಡಿರುವ ಅಪರಾಧವು ಸಾಮಾನ್ಯವಲ್ಲ ದೇವಿ. ಯಾರು? ಮಣಿಪುರಾಧೀಶನೇ. ಹಾಯಾಗಿ ಕಾಲ ಕಳೆಯುತ್ತಿದ್ದ ದಂಪತಿಗಳಿಗೆ ಹೀಗೇಗಾಯಿತೋ ನಾನು ಕಾಣೆ. ಅದನ್ನು ಪರಿಹರಿಸುವ ಭಾರ ತಮ್ಮದೇ ಅಲ್ಲವೇ ಸ್ವಾಮಿ? ದೇವಿ, ಆತನು ಮಾಡಿರುವ ಅಪರಾಧವು ಸಾಮಾನ್ಯವಲ್ಲ. ಆತುರ ಅಹಂಕಾರದಿಂದ ಮೈಮರೆತು ಮಹಾ ಅಪರಾಧವನ್ನು ಮಾಡಿರುವನು. ಅದಕ್ಕೆ ಪ್ರತಿಯಾಗಿ ಪ್ರತಿಜ್ಞೆಯೂ ಆಗಿದೆ. ಈಗ ಏನು ಮಾಡಲು ಸಾಧ್ಯವಿಲ್ಲ ದೇವಿ. ಚತುರ್ಮುಖ ಬ್ರಹ್ಮದೇವ ನಮೋ ನಮಃ. ಸೃಷ್ಟಿಯ ಅಧಿಕಾರಣ ಶರಣಾಗತ ಪಾಲನ ಭವತಾರಣ ಕರುಣಾಗನ ಭವತಾರಣ ಕರುಣಾಗನ ಕಾಪಾಡು ಕಾಪಾಡು ಜಗನ್ನಾಥನೇ. ಕಾಪಾಡು ಕಾಪಾಡು ಜನ
ಎಲ್ಲರಿಗೂ ಬೇಡವಾದವ ನೆಲೆಸಿ ದೀನಲಾಗಿ ಬಂದಿರುವ ನನ್ನನ್ನು ನೀವಾದರೂ ಕೈ ಹಿಡಿದು ಕಾಪಾಡಿರುವ ಪ್ರಭು, ಗಯ, ಏನೋ ಮಹಾ ಶೋಕದಿಂದ ನರಳುವಂತಿದೆಯಲ್ಲ. ಸಾಧ್ಯವಾದರೆ ನಿನ್ನ ಮನಃಶಾಂತಿ ಹೊಂದಲು ಸರ್ವ ಪ್ರಯತ್ನವನ್ನು ಮಾಡಿವಿ. ವಿಷಯವೇನೆಂದು ತಿಳಿಸು. ಬ್ರಹ್ಮದೇವ, ಸರ್ವ ಪ್ರಪಂಚಕ್ಕೆಲ್ಲ ಹಣೆಬರಹ ಬರದು ಸೃಷ್ಟಿಕರ್ತನೆಂಬ ಹೆಸರು ಪಡೆದಿರುವ ತಮಗೆ ತಿಳಿಯದ ವಿಚಾರವಾಗುವುದಿದೆ. ತಿಳಿದು ತಿಳಿಯದವರಂತೆ ಮಾತನಾಡುತ್ತಿರುವರಲ್ಲ ಪ್ರಭು, ಇದು ಧರ್ಮವೇ? ಗಯ, ನನಗೆಲ್ಲವೂ ಅರ್ಥವಾಗಿದೆ. ಸಕಲ ಚರಾಚರ ಪ್ರಾಣಿಗಳಿಗೂ ಆಧಾರನು, ಅಲ್ಲದೆ ಸಮಸ್ತಕ್ಕೂ ಕರ್ತನಾದ ಆ ದೇವಕೀ ಸುತನ ಕೋಪಕ್ಕೆ ಪಾತ್ರನಾದ ನಿನ್ನನ್ನು ಕಾಯಲು ಯಾರು ತಾನೇ ಒಪ್ಪುವರು? ಒಂದು ವೇಳೆ ಆತನ ಎದುರಿಗೆ ಯಾರಾದರೂ ನಿಂತರೂ ಆತನನ್ನು ಗೆಲ್ಲಲು ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ನಾವ್ಯಾರೂ ಇದಕ್ಕೆ ಸಮರ್ಥರಲ್ಲ. ತಿಳಿಯಿತೇ? ಬ್ರಹ್ಮದೇವ, ತಿಳಿಯದೆ ಅಪರಾಧವನ್ನು ಮಾಡಿದೆ, ಅದಕ್ಕಾಗಿ ಇಂಥ ಘೋರ ಶಿಕ್ಷೆಯನ್ನು ವಿಧಿಸಿದರೆ ಪಾಮರನಾದ ನಾನು ಪರಮಾತ್ಮನೊಡನೆ ಸರಿಸಮನಾಗಿ ಹೋರಾಡಲು ಸಾಧ್ಯವೇ? ತಾವೇ ಹೇಳಿ. ಗಯ, ಇದನ್ನು ನೀನಾಗಿಯೇ ನೀನು ತಂದುಕೊಂಡಿರುವೆ, ನಾನೇನು ಮಾಡಲಿ? ಆದ್ದರಿಂದಲೇ ಪ್ರಭು, ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಗಯ, ಇದು ನನ್ನಿಂದ ಸಾಧ್ಯವಿಲ್ಲ. ತಿಳಿಯಿತೇ? ಹಾಗಾದರೆ ನನಗೆ ಅನ್ಯ ಮಾರ್ಗವೇ ಇಲ್ಲವೇ? ಇಲ್ಲದೆ ಉಂಟೆ, ಇದ್ದೇ ಇರುವುದು. ಏನು ಅನ್ಯ ಮಾರ್ಗವಿರುವುದೇ? ಹೇಳಿ ಪ್ರಭು, ಬೇಗ ಹೇಳಿ, ಅದಾವುದೆಂದು. ಗೋಪಾಲನ ಚಕ್ರಕ್ಕೆ ಸಿಲುಕಿ ಬಲಿಯಾಗುವುದೊಂದೇ ಸರ್ವ ಮಾರ್ಗ. ಅಂದರೆ ಮರಣದ ಹಾದಿಯೇ? ಅಯ್ಯೋ ದೇವ, ಕೊನೆಗೂ ನಾನು ಹತನಾಗುವುದು. ಅಯ್ಯ, ಜನನ ಮರಣಗಳಿಂದ ದೂರವಾಗುವ ಯೋಚನೆಯನ್ನು ಬಿಟ್ಟು ಮುಂದೆ ದೊರೆಯಲಿರುವ ದಾರಿಯನ್ನು ಹುಡುಕು. ಅಯ್ಯೋ ಕರ್ಮವೇ, ನನ್ನನ್ನೇಕೆ ಹೀಗೆ ಬಾಧಿಸುತ್ತಿರುವೆ? ಈ ಜನನ ಮರಣಗಳು ಜೀವಿಗಳ ಸ್ಥೈರ್ಯವನ್ನೇ ನಾಶ ಮಾಡಿಬಿಡುವುದಲ್ಲ. ಬ್ರಹ್ಮದೇವ, ಹಾಗಾದರೆ ಹಿಂದಿಗೆ ನನ್ನ ಬದುಕು ಅಂತ್ಯವೇ? ಗಯ, ಅಂತ್ಯವೆಂದು ನಾನು ಹೇಳಲಾರೆ. ತ್ರಿಮೂರ್ತಿಗಳಲ್ಲಿ ಓರ್ವನಾದ ಶಂಕರನಿರುವನು. ಹೋಗಿ ಆತನಲ್ಲಿ ಬೇಡಿಕೊ, ನಿನಗೆ ಮಂಗಳವಾಗಲಿ. ಹಾಗೆ ಆಗಲಿ ಪರಮಾತ್ಮ. ನಿಮ್ಮ ಮಾಯ ನಾಟಕವನ್ನು ತಿಳಿಸಲು ಯಾರೇ ತಾನೇ ಸಾಧ್ಯ. ಆದರೆ ನಿಮಗೆ ನಕಾಶೇಖರನಿಂದ ಹೆಸರು ಪಡೆದಿರುತ್ತದೆ. ದೇವಿ, ಲೋಕಮಾನ್ಯಳಾದ ನಿನಗೆ ತಿಳಿಯದ ವಿಚಾರವು ಏನಿದೆ ದೇವಿ? ಲೋಕಪೂಜ್ಯನು ನಾನಾದರೆ ಲೋಕಪೂಜ್ಯಳು ನೀನಾಗಲಿಲ್ಲವೇ? ಅಲ್ಲ ದೇವಿ, ಜನರು ನನ್ನೊಬ್ಬನನ್ನು ಮಾತ್ರ ದೇವನೆಂದು ಪೂಜಿಸುತ್ತಾರೆ ಎಂದು ಭಾವಿಸಿದೆಯಾ? ನಮ್ಮಿಬ್ಬರನ್ನೂ ಕೂಡ ದೇವರೆಂದು ಪೂಜಿಸುತ್ತಾರೆ. ಇದನ್ನು ತಿಳಿಸಿದರೆ ನಿನಗೆ ಕೋಪವೇ? ಲೋಕದ ಜನರು ಜಗದಾಂಬೆ ಎಂದು ಕೊಂಡಾಡುವಾಗ ನಮ್ಮಿಬ್ಬರ ಖ್ಯಾತಿ ಒಂದೇ ಅಲ್ಲವೇ ದೇವಿ? ಪ್ರಾಣೇಶ್ವರ, ನಿಮ್ಮನ್ನು ಏನೂ ಕೇಳಬಾರದು. ಹೋಗಲಿ ಬಿಡಿ. ನಿಮ್ಮ ಸ್ವಭಾವವೋ ನಾನಿನ್ಯಾವುದು ಕೇಳುವುದಿಲ್ಲ. ದೇವಿ, ಸ್ವಾಮಿ, ಕೋಪಿಸಿಕೊಳ್ಳಬೇಡ. ಜನರು ನಿನ್ನನ್ನು ಕೊಂಡಾಡುವುದನ್ನು ನಾನು ತಿಳಿಸಿದೆ ಅಷ್ಟೇ. ನೋಡು, ಜನರು ಪಾರ್ವತಿನಾಥ, ಗೌರಿನಾಥ ಎಂದರೆ ನಮ್ಮಿಬ್ಬರಿಗೂ ಸೇರುತ್ತದೆ ಅಲ್ಲವೇ? ಅದನ್ನು ನಿನಗೆ ತಿಳಿಸಿದರೆ ಇಷ್ಟು ಸಿಡುಕುವುದೇ? ಎಷ್ಟೇ ಆದರೂ ಈ ಸ್ತ್ರೀಯರ ಸ್ವಭಾವವೇ ಹೀಗಲ್ಲವೇ? ಆಹಾ, ಪುರುಷರ ಸ್ವಭಾವವು ಬಹುಘನತೆ ಏನು? ಎಷ್ಟು ಚೆನ್ನಾಗಿ ಹೇಳಿದಿರಿ. ಹಾ, ಅವರವರ ಘನತೆಗೆ ತಕ್ಕಂತೆ ಅವರವರ ಸ್ವಭಾವಗಳು ಇರುವವು. ಪಾಹಿಮಾ ಪಾಹಿಮಾ
ಗಂಧರ್ವರಾಜ, ಹೇಳು, ನಿನಗೆ ಬಂದಿರುವ ಆಪತ್ತಾದರೂ ಏನು? ನನ್ನಿಂದ ಏನು ಸಹಾಯ ಆಗಬೇಕಾಗಿದೆ ತಿಳಿಸು. ಸ್ವಾಮಿ, ನನ್ನ ಸಂಕಷ್ಟಗಳಿಗೆ ಅಂತ್ಯವೇ ಕಾಣದಾಗಿದೆ. ಆರ್ತನಾಗಿ ಕೂಗಿದರೂ ಸಹ ಯಾರೊಬ್ಬರೂ ನನ್ನ ಸಹಾಯಕ್ಕೆ ಬಾರದೆ ನಿರ್ದಯರಾಗಿ ತೊರೆಯುವರೇ ಪರಂತು ಆಧರಿಸುವವರು ಯಾರೂ ಇಲ್ಲ ತಂದೆ. ಗಯ, ಯಾರೇ ಆಗಲಿ ಆಧರಿಸುವುದಕ್ಕೆ ಅರ್ಹವಾದ ಕಾರ್ಯವು ನೀನೆಸಗಿಲ್ಲ. ಮಹಾಪರಾಧವನ್ನು ಯಾರೂ ಮನ್ನಿಸಲಾರದು. ಇನ್ನು ಚಿಂತಿಸಿ ಫಲವೇನು ಗಯ? ಯಾರು ನೋಡಿದರೂ ಅಪರಾಧವೆಂದೇ ಹೇಳುವರು. ನಾನು ಬೇಕೆಂದು ಅಪರಾಧವನ್ನು ಮಾಡಿದವನಲ್ಲ. ಮಕ್ಕಳ ತಪ್ಪುಗಳನ್ನು ಕ್ಷಮಿಸತಕ್ಕ ತಂದೆಯೇ ಕುಪಿತನಾಗಿ ಶಿರಚ್ಛೇದನ ಮಾಡುವುದಾಗಿ ಪಂಥಗೈದಿರುವುದು ಧರ್ಮ ಸಮ್ಮತವೇ? ಧರ್ಮಗಳನ್ನು ತಿಳಿದ ಮಹಾನುಭಾವರೇ ಹೀಗೆ ಮಾಡಿದಲ್ಲಿ ಪಾಮರನಾದ ನಾನು ಮಾಡುವುದಾದರೂ ಏನು ಸ್ವಾಮಿ? ಹೇಳುವುದಕ್ಕೆ ನನ್ನಲ್ಲಿ ಏನೂ ಉಳಿದಿಲ್ಲ ಗಂಧರ್ವರಾಜ. ನೋಡು, ನೀನು ಎಸಗಿರುವ ಅಪರಾಧವನ್ನು ಯಾರೂ ಮನ್ನಿಸಲಾರರು. ಕ್ಷಮಿಸುವ ರಕ್ಷಕನು ನಾನಾದರೂ ಆಗಬಹುದು. ಆದರೆ ಮಗನೇ ತಂದೆಗೆ ವಿಷಭರಿತನಾದರೆ ಅಲ್ಲಿ ವಿರಸದ ಸಮರವು ಇದ್ದೇ ಇರುತ್ತದೆ ಅಲ್ಲವೇ? ಇನ್ನು ನಾನು ಹೇಳುವುದೇನಿದೆ? ಪರಮಾತ್ಮನಿಗೆ ದೇವಲೋಕ ರಕ್ಷಕನೆಂಬ ಹೆಸರು ಏಕೆ ಬಂದಿತು? ಸಕಲ ಜೀವಿಗಳನ್ನು ಆಧಾರನಾಗಿ ಪಾಲಿಸುವುದರಿಂದ ತಾನೇ ಹೀಗಿರುವಾಗ ನ್ಯಾಯಗಳನ್ನು ಪರಿಶೀಲಿಸದೆ ಪರಮಾತ್ಮನು ಮುರಿದನು. ಆಗಲಿ ದೇವ, ಆಗಲಿ. ಇನ್ನು ನನ್ನ ದೈವ ಚಿತ್ತವಿದ್ದಂತಾಗಲಿ. ನಾರಾಯಣ ನಾರಾಯಣ. ಶ್ರೀರಮಣ ನಾರಾಯಣ. ಲಕ್ಷ್ಮೀ ರಮಣ ಶ್ರೀರಮಣ ನಾರಾಯಣ. ಶ್ರೀರಮಣ ಹರಿನಾರಾಯಣ ಹರಿನಾರಾಯಣ ಹರಿಸುತ ಜನ ಪಾಲಕ ನಾರಾಯಣ ಹರಿನಾರಾಯಣ. ಶ್ರೀರಮಣ ಹರಿನಾರಾಯಣ. ಉರುಳುವ ಜಗದ ಆಶಿತ ಜನರ ಉರುಳುವ ಜಗದ ಆಶಿತ ಜನರ ವರಮುನಿ ಮನುಜರ ಪರಸಂಗಾತ. ನಾರಾಯಣ ನಾರಾಯಣ. ವರಮುನಿ ಮನುಜರ ಪರಸಂಗಾತ. ಗತಿಸಲಿ ಕರ್ಮವು ಬೆಳಗಲಿ ಧರ್ಮವು. ಗತಿಸಲಿ ಕರ್ಮವು ಬೆಳಗಲಿ ಧರ್ಮವು. ಎಲ್ಲವೂ ನಿನ್ನ ಮಾಯೆ ಬಲ್ಲವರಾರಯ್ಯ. ಎಲ್ಲವೂ ನಿನ್ನ ಮಾಯೆ ಬಲ್ಲವರಾರಯ್ಯ. ಶ್ರೀರಮಣ ಹರಿನಾರಾಯಣ ಹರಿನಾರಾಯಣ ಹರಿಸುತ ಜನ ಪಾಲಕ ನಾರಾಯಣ ಹರಿನಾರಾಯಣ. ಶ್ರೀರಮಣ
ಪ್ರಪಂಚದಲ್ಲಿ ನನ್ನಪ್ಪನಿಗೆ ಸ್ಥಾನ ನೀಡಲು ಇಲ್ಲಿ ಜಾಗವಿಲ್ಲವೇ? ಇನ್ನು ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡುತ್ತಾ ಕಾಲಹರಣ ಮಾಡುವುದಕ್ಕಿಂತ ನಾನೇ ಹೋಗಿ ಪರಮಾತ್ಮನಲ್ಲಿ ಶರಣಾಗುವೆನು. ಅಯ್ಯೋ ಕರ್ಮವೇ, ನಾನು ಬದುಕಿ ಮಡದಿ ಮಕ್ಕಳನ್ನು ನೋಡಬೇಕೆಂದು ಇಷ್ಟು ತಿರುಗಿದೆ. ಇಲ್ಲಿಗೆ ನನ್ನ ಋಣವು ತೀರಿತು, ಮರಣವು ಸಂಧಿಸಿತು. ಇನ್ನು ಮುಂದೆ ಯಾರಿಗೆ ಯಾರೂ ಇಲ್ಲ. ಈ ಅಶಾಶ್ವತವಾದ ಭ್ರಾಂತಿ ನನಗೇಕೆ ಆವರಿಸಿತು? ನಾರಾಯಣ ನಾರಾಯಣ. ಉರುಳುವ ಜಗದ ಆಶ್ರಿತ ಜನರ ಉರುಳುವ ಜಗದ ಆಶ್ರಿತ ಜನರ ವರಮುನಿ ಮನುಜರ ವರ ಸಂಗಾತ. ನಾರಾಯಣ ನಾರಾಯಣ. ವರಮುನಿ ಮನುಜರ ವರ ಸಂಗಾತ. ಪಾಪ ಗಂಧರ್ವ ಗಯನು ಗಯ ಗಯ ಗಂಧರ್ವ ಗಯ ಪಾಪ ಗಾಢ ನಿದ್ರೆಯಲ್ಲಿರುವನೇ. ಗಯ ಯಾರು ಯಾರು? ನಾರದ ಮುನೀಂದ್ರರು. ಪೂಜ್ಯರಿಗೆ ನಮಸ್ಕರಿಸಬೇಕು. ಪೂಜ್ಯರೇ, ನನ್ನನ್ನು ಆಶೀರ್ವದಿಸಿ. ಗಯ, ಚಿರಂಜೀವಿಯಾಗಿ ಬಾಳು. ಪ್ರಾಣ ಭೀತಿಯಿಂದ ನರಳುತ್ತಿರುವ ನನಗೆ ಚಿರಾಯುವಾಗುವೆಂದು ಆಶೀರ್ವಾದ ಮಾಡುತ್ತಿರುವರಲ್ಲ ದೇವ, ಇದೇನು ಪರಿಹಾಸ್ಯವೇ? ಏನು ನಿನಗೆ ಅಲ್ಪಾಯುವೆ? ಯಾರು ಹೇಳಿದವರು? ಬ್ರಹ್ಮದೇವನಿಂದ ವರಗಳನ್ನು ಪಡೆದ ನಿನಗೆ ಅಲ್ಪಾಯುವೆ? ಆಶ್ಚರ್ಯವಾಗುತ್ತಿದೆಯಲ್ಲ. ನಿನಗೇನು ಹುಚ್ಚು ಹಿಡಿದಿರಬಹುದು. ಹೌದು ಪೂಜ್ಯರೇ, ನೀವು ಹೇಳಿದಂತೆ ನಾನೀಗ ಹುಚ್ಚನಾಗಿ ಇರುವೆನು. ಏನು ಮಾಡಲಿ ಪೂಜ್ಯರೇ, ನಿಕ್ಕೆ ಸೋಚದಂತಾಗಿದೆ. ಅದಿರಲಿ, ಅಲ್ಲವಯ್ಯ, ನೀನು ಮಣಿಪುರವನ್ನು ಬಿಟ್ಟು ಈ ಕಲ್ಲು ಮುಳ್ಳುಗಳಲ್ಲಿ ವಾಸಬೇಕಯ್ಯ? ಪೂಜ್ಯರೇ, ಅದನ್ನೇಳಲು ಅಸಾಧ್ಯವಾಗಿದೆ. ಅಂದು ನಾನು ಶ್ರೋಮೋತ್ಸವದಲ್ಲಿ ಭಾಗವಹಿಸಿದ್ದನ್ನು ನೀವು ನೋಡಿದಿರಲ್ಲವೇ? ಹೌದು, ನೋಡಿದೆ. ಮಹೋತ್ಸವದಿಂದ ಹಿಂತಿರುಗಿ ಬರುವಾಗ ನಾನು ಉಗುಳಿದ ತಾಂಬೂಲವು ಅರ್ಘ್ಯವನ್ನು ಅರ್ಪಿಸುತ್ತಿದ್ದ ಶ್ರೀಕೃಷ್ಣ ಪರಮಾತ್ಮನ ಅಂಜಲಿಯಲ್ಲಿ ಬಿದ್ದು ಪೂಜೆಗೆ ಭಂಗವಾಯಿತು. ಅರ್ಘ್ಯದಲ್ಲಿ ಬಿದ್ದಿತೆ, ಅಂಜಲಿಯಲ್ಲಿ ಬಿದ್ದಿತೆ. ಪ್ರಮಾದವಾಯಿತು, ಪ್ರಮಾದವಾಯಿತು. ಮುಂದೇನಾಯಿತು? ನಂತರ ಸುರಲೋಕ, ಸತ್ಯಲೋಕ, ಕೈಲಾಸಗಳೆಲ್ಲವನ್ನು ಬಿಡದೆ ಸುತ್ತಿದೆನು. ಯಾರೂ ನನಗೆ ಆಶ್ರಯ ನೀಡಲಿಲ್ಲ. ಆದ್ದರಿಂದ ಈ ಕಾಡಿನಲ್ಲಿ ನಿರ್ಗತಿಕನಾಗಿ ನಿರಾಶ್ರಿತನಾಗಿ ಬಿದ್ದಿರುವೆನು. ಅಲ್ಲಯ್ಯ, ಎಂತಹ ಪ್ರಮಾದವಾಯಿತು. ಇನ್ನು ನೀನು ಉಳಿಯಲಾರೆ. ಏನು ಸುರಲೋಕ, ಸತ್ಯಲೋಕ, ಕೈಲಾಸಗಳನ್ನೆಲ್ಲವನ್ನೂ ಸುತ್ತಿದರು. ಯಾರೂ ನಿನಗೆ ಅಭಯವನ್ನು ನೀಡಲಿಲ್ಲವೇ? ಇಲ್ಲ ಪೂಜ್ಯರೇ, ಯಾರೂ ಆಶ್ರಯ ನೀಡಲಿಲ್ಲ. ತಾವಾದರೂ ಇದಕ್ಕೊಂದು ಉಪಾಯವನ್ನು ಸೂಚಿಸಿ. ನಾನು ನನ್ನ ಮಡದಿ ಮಕ್ಕಳೊಂದಿಗೆ ರಾಜ್ಯಭಾರವನ್ನು ನೋಡಿಕೊಂಡು
ಆ ಶ್ರೀಹರಿಯ ಧ್ಯಾನದಲ್ಲಿ ತಲೀನನಾಗಿರುವೆನು. ಅಲ್ಲವಯ್ಯ, ಗಂಧರ್ವರಿಗೆ ಆಗದಂತಹ ಕೆಲಸ ನನ್ನಿಂದ ಆಗುವುದೇ? ಮೇಲೆ ಹೇಳು. ಹೇಳುವೆನು, ಕೇಳು. ಲೋಕಬಾಂಧವನೆಂದು ಸೃಷ್ಟಿ ತಾಳಿದವನೆದುರು ಹೋರಾಡಿ ನಿಲ್ಲುವುದುಂಟೆ ಗೋಪಾಲನ. ಆತ್ಮಬಂಧುಗಳಾಗಿ ಹರಿವೈರಿ ಸೈರಿಸುವುದಂತೆ ಕಿಂಕರನ ಕೊರೆವಾ ರುಕ್ಮಿಲೋಲನ ಎದುರೊಳ್ಳಿಂತು ಹೋರಾಡುವರಾರು. ಶಯನ ಮಹಾವಿಷ್ಣುವೇ ಶ್ರೀಕೃಷ್ಣನು. ಅವನೆದುರು ನಿಂತು ಹೋರಾಡುವರಾರು? ಎದುರು ನಿಂತು ಹೋರಾಡಬಲ್ಲರೆ? ನೀನೇ ಹೇಳು. ಹೇಳುವುದಕ್ಕೆ ಏನಿದೆ ಸ್ವಾಮಿ? ನನ್ನ ಸರ್ವಸ್ವವೂ ನನಗೆ ದೂರವಾಗಿ ಅಯೋಮಯವಾಗಿ ಕಾಣುತ್ತಿರುವಾಗ ನನ್ನ ಹೃದಯದಿಂದ ಯಾವ ಮಾತು ತಾನೇ ಹೊರಟಿದ್ದು? ಪರಮ ಪಾಪವಗೈದೆ ಸತಿಸುತರಿಗೆ ದೂರವಾಗಿ ದುರ್ಬಲಾದೆ. ನನ್ನ ಕರ್ಮ ಬಲವಾಗಿರಲು ವಿಧಿಯಾಟಕ್ಕೆ ಸಿಲುಕಿ ನಾನೇಕೆ ಹೀಗಾದೆ? ಕೊಡುವಷ್ಟು ಶಕ್ತನಾಗಿರುವೆ. ನನ್ನನ್ನು ಪರೀಕ್ಷಿಸಬೇಡಿ. ಈ ಪರೀಕ್ಷೆಯಿಂದ ಕೊರಗಿ ಸಾಕಾಗಿ ಪಾಪ, ನಿನ್ನನ್ನು ನೋಡಿದರೆ ನನಗೆ ಹೃದಯ ವೇದನೆ ಆಗುತ್ತಿರುವುದು. ಏನು ಮಾಡಲಿ? ಯಾವ ಉಪಾಯವೂ ಹೊಳೆಯುತ್ತಿಲ್ಲವಲ್ಲ. ಪೂಜ್ಯರೇ, ತಮಗೆ ಉಪಾಯ ಹೊಳೆಯುವುದಿಲ್ಲವೆಂದರೆ ನನ್ನ ಗತಿಯನ್ನು ಪೂಜ್ಯರೇ. ಈಗ ಜ್ಞಾಪಕಕ್ಕೆ ಬಂತು. ಗಯ, ಹೆದರಬೇಡ, ಧೈರ್ಯದಿಂದಿರು. ನಾನು ಹೇಳಿದಂತೆ ಮಾಡು ಪೂಜ್ಯರೇ. ಇಲ್ಲವಾದರೆ ಅನರ್ಥವು ಸಂಭವಿಸುವುದು ಖಂಡಿತ. ಪೂಜ್ಯರೇ, ಪ್ರಾಣ ಹೋಗುತ್ತಿರುವವನಿಗೆ ಒಂದು ಹುಲ್ಲುಕಡ್ಡಿಯ ಸಹಾಯವು ದೊರೆತರು ಅದನ್ನು ಬೇಡವೆನ್ನಲಾದೀತೆ? ಹೇಳಿ ಪೂಜ್ಯರೇ, ನಿಮ್ಮ ಮಾತನ್ನು ಕೇಳುತ್ತೇನೆ. ಹೇಳಿ ಪೂಜ್ಯರೇ. ನಾನು ಹೇಳುವುದಕ್ಕಾಗಿಯೇ ಬಂದಿರುವನಲ್ಲವೇ, ಇನ್ನು ಹೇಳದೆ ಹೋಗುವೆನೆ. ಕೇಳು. ಕೃತ, ತ್ರೇತ, ದ್ವಾಪರ ಯುಗಗಳಲ್ಲಿ ಅವತಾರ ಪುರುಷನಾದ ಮಹಾವಿಷ್ಣುವು ಜನ್ಮಿಸಿದಂತೆಯೇ ಆ ಪಾರ್ಥನು ಕೂಡ ಜನ್ಮ ತಾಳಿರುವನು. ಆತ್ಮಬಂಧುವಾಗಿ ನರನಾರಾಯಣರಾಗಿ ಭಾವಮೈದುನರಾಗಿರುವಂಥ ಅವರಿಗೆ ಸೋಲು ಗೆಲುವಿನ ಪ್ರಶ್ನೆ ಇಹುದೇ? ನೀನು ಅಲ್ಲಿಗೆ ಹೋಗು, ಅಲ್ಲಿ ನಿನಗೆ ಪ್ರಾಣರಕ್ಷಣೆ ದೊರೆಯುವುದು ಖಂಡಿತ. ಹೊರಡು. ಏನು ಪಾರ್ಥನೆ? ಧರ್ಮಜನ ಸಹಿತ ಪಾಂಡವರೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಅವರೆಲ್ಲರೂ ಆತನ ಆಜ್ಞೆಗೆ ಬದ್ಧರಲ್ಲವೇ? ಅದರಲ್ಲೂ ಆ ಭೀಮನು ಮಹಾಮುಂಗೋಪಿ. ಈ ವಿಚಾರವನ್ನು ಹೇಳಿದ ಕೂಡಲೇ ತನ್ನ ಗದೆಯಿಂದ ನನ್ನ ತಲೆಯನ್ನು ಓಳು ಮಾಡದೆ ಬಿಡುವುದೇ. ಅಲ್ಲಿಗೆ ಹೋಗಿ ಶರಣಾಗತರಾಗುವುದಕ್ಕಿಂತ ನಾನೇ ಪರಮಾತ್ಮನಲ್ಲಿ ಹೋಗಿ ಬೇಡಿಕೊಂಡು ಮುಕ್ತಿಯನ್ನಾದರೂ ಖಂಡಿಸುವುದು. ಕೇಳುಗಯ, ಅದಕ್ಕೊಂದು ಉಪಾಯ ಇದೆ. ನೀನು ಪಾರ್ಥನಲ್ಲಿಗೆ ಹೋದ ಕೂಡಲೇ ಅವನ ಪಾದಗಳನ್ನು ಬಿಗಿಯಾಗಿ ಅಪ್ಪಿಕೊ. ಈ ವಿಚಾರವನ್ನು ಅವನಿಗೆ ತಿಳಿಸಬೇಡ. ಆದರೆ ಅಗ್ರಜ ಧರ್ಮರಾಜನ ಪಾದ ಸಾಕ್ಷಿಯಾಗಿಯೂ
ನಿನಗೆ ಅಭಯ ನೀಡುವನು ಎಂದು ವಚನ ಪಡೆದುಕೋ. ಆ ನಂತರ ವಚನ ಕೊಟ್ಟ ಪಾರ್ಥನು ಯಾವುದೇ ಕಾರಣಕ್ಕೂ ಪ್ರಾಣ ಹೋದರೂ ಕೊಟ್ಟ ಮಾತಿಗೆ ತಪ್ಪಲಾರನು. ಖಂಡಿತ ಹೊರಡು. ಅಜ್ಜರೇ, ನಿಮ್ಮ ಮಾತಿನಲ್ಲಿ ನನ್ನ ನಂಬಿಕೆ ಇಲ್ಲ. ಆದರೂ ನೀವು ಹೇಳಿದಿರೆಂದು ನೆಪ ಮಾತ್ರಕ್ಕೆ ನಂಬಿಕೆ ಇಟ್ಟು ಹೋಗುತ್ತಿದ್ದೇನೆ. ಆಪತ್ಕಾಲದಲ್ಲಿ ನನ್ನ ಪ್ರಿಯ ಬಂಧುವಾಗಿ ಸೂಕ್ತ ಸಲಹೆಗಳನ್ನು ನೀಡಿದಿರಿ. ಈ ನಿಮ್ಮ ಉಪಕಾರದ ಭಾರವನ್ನು ನಾನೆಂದಿಗೂ ಮರೆಯುವುದಿಲ್ಲ. ಹೆದರಬೇಡಗಯ್ಯ, ಹೋಗಿ ಬಾ. ಧೈರ್ಯ ಸಾಹಸೆ ಲಕ್ಷ್ಮಿ ಎಂಬ ನಾಣ್ಣುಡಿಯನ್ನು ಕೇಳಿಲ್ಲವೇ? ಹೋಗು, ಹೊರಡು. ಹಾಗೆ ಆಗಲಿ. ದೇವಿ, ಸ್ವಾಮಿ, ಅರಮನೆಯ ವೈಭವದಲ್ಲಿ ಸುಖದಿಂದ ಬೆಳೆದ ನಿನಗೆ ಈ ವನಪ್ರದೇಶದ ನಿಸರ್ಗ ಸವಿಯು ರುಚಿಸುವುದೇ ದೇವಿ? ಸುಲಸಿತರಾದ ನಿಮ್ಮಂತವರ ಸವಾಸ ಮಾಡಿದ ಮೇಲೆ ಸೌಂದರ್ಯದ ಕಣ್ಣುಗಳು ತೆರೆಯದೇ ಉಂಟೆ? ಅದಾಗಿರಲಿ, ನನಗೊಂದು ಪ್ರಶ್ನೆ ಮೂಡಿದೆಯಲ್ಲ, ನಿಮ್ಮನ್ನು ಕೇಳಬಹುದೇ? ಓಹೋ, ಕೇಳು ದೇವಿ. ರಮಣ ಕಪಟ ಮುನಿವೇಶವನ್ನು ಧರಿಸಿ ಶ್ರೀಹರಿ ಶ್ರೀಹರಿ ಎಂದು ನಾಟಕವಾಡಿ ನನ್ನನ್ನು ಅಪಹರಿಸಿ ಕಲ್ಯಾಣವಾದದ್ದು ಏಕೆ ಸ್ವಾಮಿ? ದೇವಿ, ನಾನಾಗಿಯೇ ಆ ವೇಷ ಧರಿಸಿ ಬರಲಿಲ್ಲ. ಹೌದೇ? ಅದೆಲ್ಲವೂ ಶ್ರೀಕೃಷ್ಣ ಪರಮಾತ್ಮನ ಲೀಲಾ ವಿನೋದ. ಅದೇ ನನ್ನನ್ನು ನಿನ್ನ ಬಳಿಗೆ ಕರೆತಂದಿತು. ಹಾಗಾದರೆ ನಾನು ಅಂದುಕೊಂಡಿದ್ದು ಸುಳ್ಳು. ನೀವು ಹೇಳುತ್ತಿರುವುದು ನಿಜವೇನೋ? ನಾನೆಂದಿಗೂ ಅಸತ್ಯವನ್ನು ಆಡಲಾರೆ ದೇವಿ. ಹೌದೌದು, ಅಂತಹ ಮಹಾನುಭಾವರೋ ನೀವು? ಹಾಗಲ್ಲದೆ ಉಂಟೆ ಮಹಾನುಭಾವಳೆ? ಹಾಗೆಂದು ಸುಳ್ಳು ಹೇಳಿದ ನೀವು ಮುನಿವೇಶವನ್ನು ಧರಿಸಿ ಖಾದಿ ವಸ್ತ್ರಗಳನ್ನು ತೊಟ್ಟು ಕೈಯಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಹಿಡಿದು ಶ್ರೀಹರಿ ಶ್ರೀಹರಿ ಎಂದು ನಟಿಸಿ ನಾಟಕವಾಡಿ ನನ್ನನ್ನು ಕಲ್ಯಾಣವಾದದ್ದು ಸುಳ್ಳಲ್ಲದೆ ನಿಜವೇನೋ? ಓಹೋಹೋ ದೇವಿ, ಅದು ಸುಳ್ಳಲ್ಲ, ಕೇಳು. ನಾನು ಕಪಟತನದಿಂದ ಅಲ್ಲಿಗೆ ಯುಕ್ತ ನನಗೆ ಬುದ್ಧಿ ಕಲಿಸಲು ಸುಗವಾಗಿಯೇ ಮುನಿವೇಷ ಧರಿಸಿ ಮರಳು ಮಾಡಿದ್ದು. ಇದು ವಂಚನೆಯಲ್ಲ, ಆ ನಿನ್ನ ಚಿಕ್ಕಣ್ಣನ ಮಾಯಾತಂತ್ರ. ಏನಾದರೂ ನಮ್ಮ ಬಲರಾಮನಿಗೆ ತಿಳಿದಿದ್ದರೆ ಏನು ಮಾಡುತ್ತಿದ್ದನು ತಿಳಿಯಿತೆ? ದೇವಿ, ಹಾಗೇನಾದರೂ ಕಾಲ್ ಕೆರೆದು ಕದನಕ್ಕೆ ನಿಂತಿದ್ದರೆ ನಿಮ್ಮ ಅಣ್ಣನಲ್ಲ, ಯಾದವ ಕುಲವನ್ನೇ ನಿರ್ಮೂಲನ ಮಾಡಿ ಆದರೂ ನಿನ್ನನ್ನು ಸೆಳೆದು ತರದೆ ಬಿಡುತ್ತಿರಲಿಲ್ಲ. ಆಗ ನಿಮ್ಮ ಅಗ್ರಜನು ಏನು ತಾನೇ ಮಾಡುತ್ತಿದ್ದನು? ಹೌದೇನೋ? ಚಿಕ್ಕಣ್ಣನೂ ನಿಮ್ಮ ಬರವಿಲ್ಲದೆ ನೀವೇ ಯುದ್ಧಕ್ಕೆ ನಿಂತಿದ್ದರೆ? ನಾನು ರಣಹೇಡಿಯಲ್ಲ ದೇವಿ. ಬಲರಾಮನೇನು ಯಾದವ ಸಹಿತ ಕೃಷ್ಣನ ಯುದ್ಧಕ್ಕೆ ಬಂದರು. ಏನು? ಕೃಷ್ಣನೊಡನೆ ಯುದ್ಧವೇ? ಇದೇನಿದು? ನನ್ನ ಬಾಯಿಂದ ಇಂತಹ ವಾಕ್ಯಗಳು ಹೊರಟಿದೆ. ಸ್ವಾಮಿ, ಇದೇನಿದು? ಇಂದು ನಿಮ್ಮ ಪತ್ನಿಯೇ ಬೇರೆ ಆಗಿದೆಯಲ್ಲ? ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನಿಗೂ ನನಗೂ ಯುದ್ಧವೇ? ಛೆ, ಅದೆಂದಿಗೂ ಸಾಧ್ಯವಿಲ್ಲ. ನಾವಿಬ್ಬರೂ ನರನಾರಾಯಣರು, ನಮ್ಮಲ್ಲಿ ವಿರೋಧವೆಂದರೇನು? ದೇವಿ, ಈಗ ಅದರ ಚಿಂತೆ ನಮಗೇಕೆ? ದೇವಿ, ಈ ನಮ್ಮ ಪವಿತ್ರ ಪ್ರೇಮಗಾನದಿಂದ ಕ್ಷಣಕಾಲ ಪ್ರೀತಿ ಸಾಮ್ರಾಜ್ಯದಲ್ಲಿ ವಿಹರಿಸೋಣವೇ?
ಬಂಧವಿದೆ ರಮಣಿ ಜೀವಿತ ಬಂಧವಿದೆ. ಅನುರಾಗ ಪ್ರತಿರೂಪ ಅನುರಾಗ ಪ್ರತಿರೂಪ ಎಲ್ಲವೂ ನಿನದೇ ರಮಣಿ ಎಲ್ಲವೂ ನಿನದೇ ರಮಣಿ ಜೀವಿತ ಬಂಧವಿದೆ ರಮಣಿ ಜೀವಿತ ಬಂಧವಿದೆ. ಮಮತೆಯ ಪಾಶವು ಕರೆಯುತ್ತಿದೆ, ಹೃದಯದ ಸಂಗಮ ಸೆಳೆಯುತ್ತಿದೆ. ಮಮತೆಯ ಪಾಶವು ಕರೆಯುತ್ತಿದೆ, ಹೃದಯದ ಸಂಗಮ ಸೆಳೆಯುತ್ತಿದೆ. ಹದಿನ ಸರಸವಾಗುವ ಪ್ರೇಮದ ಚಂದ್ರಿಕೆ ತಾರೆಯು ನೀನೇ ದೇವಿ ಮಧುಮಯ ಒದಗಿದ ರೂಪಸಿ ನೀನೇ ಪ್ರೇಮದ ಚಂದ್ರಿಕೆ ತಾರೆಯು ನೀನೆ ಮಧುಮಯ ಒದಗಿದ ರೂಪಸಿ ನೀನೆ ಕೋಮಲೆ ಬಾರೆ ಬಾರ್ಗೆಯ ಹರಿದೆ ಕೋಮಲೆ ಬಾರೆ ಬಾರ್ಗೆಯ ಹರಿದೆ ಎಲ್ಲೆಯ ಮನಕ್ಕೆ ಆನಂದ ನೀನೆ ಎಲ್ಲೆಯ ಮನಕ್ಕೆ ಆನಂದ ನೀನೆ ಮಾಮೋಹಿನಿ ಮನಮೋಹಿನಿ ಮಾಮೋಹಿನಿ ಮನಮೋಹಿನಿ ಜೀವಿತ ಬಂಧವಿದೆ ರಮಣಿ ಜೀವಿತ ಬಂಧವಿದೆ. ದೇವಿ ರಕ್ಷಕ ಆಪತ್ ಬಾಂಧವ ಕಿರೀಟಿ ರಕ್ಷಿಸು ರಕ್ಷಿಸಲ್ಲ. ಅಯ್ಯ ನೀನು ಯಾರು ಮೇಲಕ್ಕೇಳು ನಿನಗೊದಗಿರುವ ಅಂತಹ ಆಪತ್ತಾದರೂ ಏನು? ನಾನು ಮಣಿಪುರಾಧೀಶ ಕುಬೇರನ ಪುತ್ರ ಗಂಧರ್ವ ರಾಜಕುಮಾರ ಗಯನು. ನನ್ನ ಪ್ರಾಣ ಭಯದ ಭೀತಿಯನ್ನು ನಿವಾರಿಸಬೇಕು. ಏನು ಮಣಿಪುರಾಧೀಶ ಗಂಧರ್ವ ರಾಜಕುಮಾರ ಗಯನೆ ಗಂಧರ್ವನಾದ ನೀನು ನರನಾದ ನನ್ನ ಪಾದಗಳನ್ನು ಹಿಡಿಯುವುದೇ? ಈಗ ನಿನಗೊದಗಿರುವ ಆಪತ್ತಾದರೂ ಏನು ಹೇಳು, ಬಗೆಹರಿಸಲು ಪ್ರಯತ್ನಿಸುತ್ತೇನೆ. ಸ್ವಾಮಿ, ಈತನಾರು ಮಹಾಶೋಕದಿಂದ ನರಳುವಂತಿದೆ. ಪಾಪ, ಅದೇನು ಕಷ್ಟವೋ ಏನು. ದೇವಿ, ಸ್ವಾಮಿ, ಮಣಿಪುರಾಧೀಶ ಗಂಧರ್ವ ರಾಜಕುಮಾರನಂತೆ ಪಾಪ ಪ್ರಾಣ ಭೀತಿಯಿಂದ ಬಂದಿರುವನು. ಈತನ ಭಯವನ್ನು ನಿವಾರಿಸೋಣ. ಪಾಪ ನೀವಲ್ಲದೆ ನನ್ನ ಪ್ರಾಣವನ್ನು ಕಾಪಾಡುವರು ಯಾರೂ ಇಲ್ಲ. ಅಭಯವನ್ನು ಕೊಟ್ಟು ಕಾಪಾಡಬೇಕು. ಎಲೈ ಗಂಧರ್ವರಾಜನೇ, ಖಂಡಿತವಾಗಿಯೂ ನಿನ್ನನ್ನು ಕಾಪಾಡುತ್ತೇನೆ. ಮೇಲೇಳು. ಬರೀ ಮಾತಿನಿಂದ ಹೇಳಿದರೆ ಸಾಲದು. ನಿಮ್ಮ ಅಗ್ರಜನಾದ ಧರ್ಮರಾಯನ ಪಾದದಾಡೆ ಹಾಕಿ ನನ್ನ ಪ್ರಾಣವನ್ನು ಕಾಪಾಡುತ್ತೇನೆಂದು ವಚನವಿತ್ತರೆ ಮಾತ್ರ ತಿಳಿಸಿದೆ. ಏನು ವಚನವನ್ನು ಕೊಡಬೇಕೆ? ನಿಲ್ಲಿ ಸ್ವಾಮಿ, ಯಾವುದನ್ನು ಪೂರ್ವಪರ ವಿಚಾರಿಸದೆ ದುಡುಕಬಾರದು. ಮುಂದೆ ಏನಾಗುವುದೋ ಏನೋ ಎಂಬ ಭಯವು ನನ್ನನ್ನು ಕಾಡುತ್ತಿದೆ. ದೇವಿ, ನೀನೇಕೆ ಹೆದರುವೆ? ಶರಣೆಂದು ಬಂದವರನ್ನು ರಕ್ಷಿಸಿ ಕೈ ಹಿಡಿದು ಕಾಪಾಡಿರುವ ನಮ್ಮ ಪೂರ್ವಜರ ಬಗ್ಗೆ ನೀನು ತಿಳಿದಿಲ್ಲವೇ? ಇಂತಹ ಸಮಯದಲ್ಲಿ ಕ್ಷತ್ರಿಯ ವೀರನಾದ ನಾನು ಹಿಂಜರಿಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ ದೇವಿ. ಹಾಗಲ್ಲ ಸ್ವಾಮಿ, ಯಾರೊಡನೆ
ಪ್ರಾಣನೆ ಯುದ್ಧ ಎಂಬುದನ್ನೇ ಅರಿಯದೆ ಅಭಯವನ್ನಿತ್ತು ಅನಾಹುತವಾದರೆ ಏನು ಮಾಡುವುದು? ಪಾಪ, ಈತನನ್ನು ನೋಡಿದರೆ ಮುಕ್ತನಂತೆ ಕಾಣುತ್ತಿರುವನು. ಈತನಿಗೆ ಅದಾವ ಆಪತ್ತು ಸಂಭವಿಸಿರುವುದೋ ಕಾಣೆ. ಕಷ್ಟದಲ್ಲಿರುವ ಈತನನ್ನು ಕರುಣೆಯಿಂದ ಕಾಪಾಡಿ ರಕ್ಷಿಸುವುದೇ ಪಾಂಡವ ವೀರರ ಲಕ್ಷಣ. ಎಲೈ ಗಂಧರ್ವರಾಜನೇ, ಚೋಣೀಸನೆ ಹರಿಪಕ್ಷವಂ ವಹಿಸಿ ವಯೋಗ್ರದಿಂಬಂದೊಡೆ ದೇವಿ ವಯೋಗ್ರದಿಂಬಂದೊಡೆ ಬಂಧು ಬಾಂಧವ ಮಿತ್ರರು ಕಡೆಗೆ ಸಾಮ್ರಾಜ್ಯ ಪದವಿ ಹೋದರು. ಶ್ರೀಕೃಷ್ಣನೇ ಸಹಿಸದೆ ಎದುರಾದೊಡೆ, ಶ್ರೀಕೃಷ್ಣನೇ ಸಹಿಸದೆ ಎದುರಾದೊಡೆ, ಈ ಮೂರು ಲೋಕವೇ ಸಾಕ್ಷಿ, ನಿನ್ನ ಪ್ರಾಣವನ್ನು ಕಾಯುವೆನು, ಭಯವಿನ್ನೇಕೆ ಬಿಡು ಬಿಡು ಮಿತ್ರ. ಎಲೈ ಗಂಧರ್ವರಾಜನೇ, ನಮ್ಮ ಅಗ್ರಜನಾದ ಧರ್ಮನಂದನನ ಪಾದದಾಣೆಯಾಗಿಯೂ ನಿನ್ನನ್ನು ಕಾಪಾಡುತ್ತೇನೆ. ಇದು ಅಭಿವಚನ. ಈಗ ನಿರ್ಭಯವಾಗಿ ತಿಳಿಸು, ನಿನಗೊದಗಿರುವ ಆಪತ್ತದೇನೆಂಬುದನ್ನು. ನಿಮ್ಮ ಅಭಯದಿಂದ ಈಗ ನನ್ನ ಪ್ರಾಣ ಉಳಿಯಿತು. ಇನ್ನು ಸಂದೇಹವಿಲ್ಲದೆ ನಿರ್ಭಯವಾಗಿ ತಿಳಿಸುವೆನು. ನಾನು ಸುರಮೋತ್ಸವಕ್ಕೆ ಹೋಗಿ ಬ್ರಹ್ಮದೇವನಿಂದ ವರಗಳನ್ನು ಪಡೆದು ಹಿಂದಿರುಗಿ ಪುಷ್ಪಕ ವಿಮಾನದಲ್ಲಿ ಬರುವಾಗ ನಾನು ಉಗುಳಿದ ತಾಂಬೂಲವು ಅರ್ಘ್ಯವನ್ನು ಅರ್ಪಿಸುತ್ತಿದ್ದ ಶ್ರೀಕೃಷ್ಣ ಪರಮಾತ್ಮನ ಅಂಜಲಿಯಲ್ಲಿ ಬಿದ್ದು ಪೂಜೆಗೆ ಭಂಗವಾಯಿತು. ಇದರಿಂದ ಕೋಪಗೊಂಡ ಚಕ್ರಧಾರಿಯು ಈ ಕೃತ್ಯವನ್ನು ಎಸಗಿದವನು ಯಾರೇ ಇರಲಿ ಅವನ ಶಿರವನ್ನು ಇನ್ನು 8 ದಿನಗಳಾಗಿ ಛೇದಿಸುವೆನೆಂದು ಪ್ರತಿಜ್ಞೆ ಮಾಡಿರುವನು. ನನ್ನ ಪ್ರಾಣವನ್ನು ಉಳಿಸಿ ಕಾಪಾಡುತ್ತೇನೆ. ಅಯ್ಯೋ ವಿಧಿಯೇ, ಅಯ್ಯೋ ವಿಧಿಯೇ, ಮೋಸವಾಯಿತು, ಮೋಸವಾಯಿತು. ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನಲ್ಲಿ ವೈರತ್ವವೇ ನನ್ನ ಸಕಲ ಕಷ್ಟಗಳನ್ನೆಲ್ಲ ಪಾರು ಮಾಡುತ್ತಿದ್ದ ಆ ಮುರಳೀಧರನೊಡನೆ ವೈರತ್ವವೇ. ಕೈದೆ ದ್ರೋಹ ಪರಮಾತ್ಮ, ಗೈದೆ ದ್ರೋಹ ಕಾಣೆ ನಗರನೆ ಪ್ರಿಯ ಸಕಲ ಗೈದೆ ದ್ರೋಹ. ನಿನ್ನೊಳ್ಳು ಭಾವಿಸಿ ತೊರೆದತಿ ವೈರ
ಹೃದಯವನ್ನು ಕಟ್ಟಿಕೊಂಡನಲ್ಲ. ಅಯ್ಯೋ ವಿಧಿಯೇ, ಮೋಸವಾಯಿತು. ಸ್ವಾಮಿ, ಅಯ್ಯೋ, ಈಗ ನಾನೇನು ಮಾಡಲಿ? ದಿಕ್ಕೇ ತೋಚದಂತಾಗಿದೆಯಲ್ಲ. ಅಯ್ಯೋ ವಿಧಿಯೇ, ಮೋಸವಾಯಿತು. ಇಲ್ಲ, ನಾನು ನನ್ನ ಕರ್ತವ್ಯವನ್ನು ಮಾಡುತ್ತಿದ್ದೇನೆ. ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನು ಆತನ ಕಾರ್ಯದಲ್ಲಿ ನಿರತನಾಗಿದ್ದಾನೆ. ಇದೆಲ್ಲವೂ ವಿಧಿಯ ಲೀಲೆ. ವಿಧಿ, ನಿನ್ನ ಇಚ್ಛೆ ಇದ್ದಂತೆ ಮಾಡು. ಇನ್ನು ಮುಂದೆ ಈ ಗಯನಿಗೆ ಪ್ರಾಣ ರಕ್ಷಣೆ ನೀಡುವುದೇ ನನ್ನ ಧರ್ಮ ಶಾಸನ. ನಿಲ್ಲಿ ಸ್ವಾಮಿ, ಇಂತಹ ಸಂದಿಗ್ಧ ಪರಿಸ್ಥಿತಿಗೆ ನನ್ನನ್ನು ಈಡು ಮಾಡಬೇಡಿ. ನನಗೆ ನೀವು ಬೇಕು, ಅಣ್ಣನೂ ಬೇಕು. ಇಂತಹ ನಿರ್ಧಾರವನ್ನು ಕೈಗೊಳ್ಳಬೇಡಿ ಸ್ವಾಮಿ. ಶಾಂತರಾಗಿ ಸ್ವಾಮಿ, ಶಾಂತರಾಗಿ. ದೇವಿ, ವೀರ ವನಿತೆಯಾದ ನೀನು ಇಂತಹ ಮಾತುಗಳನ್ನಾಡಿ ನನ್ನನ್ನು ಅಡ್ಡಿಪಡಿಸಬೇಡ. ನಾನೀಗಲೇ ನಮ್ಮ ಅಗ್ರಜನಾದ ಧರ್ಮಪುತ್ರನಿಗೆ ತಿಳಿಸಿ ಮುಂದಿನ ವಿಚಾರಗಳನ್ನು ಕೈಗೊಳ್ಳುವೆನು. ಎಲೈ ಗಂಧರ್ವರಾಜನೇ, ನೀನು ಭಯವನ್ನು ಬಿಟ್ಟು ಧೈರ್ಯದಿಂದಿರು. ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಿನ್ನ ಪ್ರಾಣವನ್ನು ಕಾಪಾಡುತ್ತೇನೆ. ಆದರೆ ನೀನು ಮಾತ್ರ ನನ್ನನ್ನು ಬೆಂಬಿಡದೆ ನನ್ನನ್ನೇ ಹಿಂಬಾಲಿಸು. ಆಗಬಹುದು ದೇವ. ಪ್ರಾಣ ರಮಾ ರಮಣ, ನನ್ನ ಪ್ರಾಣ ರಮಾ ರಮಣ. ದೇವನಿನ ಧ್ಯಾನ ದೈವಾಮೃತ ಪಾನ, ದೇವನಿನ ಧ್ಯಾನ ದಿವ್ಯಾಮೃತ ಪಾನ. ಇದೇ ನನ್ನ ಪ್ರಾಣ ರಮಾ ರಮಣ, ನನ್ನ ಪ್ರಾಣ ರಮಾ ರಮಣ, ರಮಾ ರಮಣ. ನಾರಾಯಣ ನಾರಾಯಣ, ಇಲ್ಲಿಂದಲ್ಲವೇ ನನ್ನ ಕಪಟ ನಾಟಕವು ಪ್ರಾರಂಭ. ಇಲ್ಲಿ ನಡೆಯುವ ದೃಶ್ಯಗಳು ಭಯಂಕರ ದೃಶ್ಯಗಳು. ಗೋಪಾಲನೊಂದು ಕಡೆ, ಪಾರ್ಥನೊಂದು ಕಡೆ. ಅಬ್ಬಬ್ಬಬ್ಬ, ಕಲ್ಪಿಸಿಕೊಂಡರೆ ರೋಮಾಂಚನವಾಗುತ್ತದೆ. ಇನ್ನು ಕಾರ್ಯಗತವಾದರೆ ನಾರಾಯಣ ನಾರಾಯಣ, ನಡೆಯಲಿ ನಿನ್ನ ಘನಲೀಲೆ. ನಡೆಯಲಿ ನಿನ್ನ ಘನನಾಟಕ, ನಡೆಯಲಿ ನಿನ್ನ ಘನನಾಟಕ. ಅರಿತವರಳು ಅರಿಯದವರಂತೆ, ಅರಿತವರಳು ಅರಿಯದವರಂತೆ ಅನಿಸಿದೆಯ ತಂದೆಯೇ.
ಪರಿವಿದರಲ್ಲಿ ತಳ ತಳ ಹೊಳೆಯುವ ನಾರಾಯಣ ನಾರಾಯಣ ನೀಲ ಮೇಘಗಳು ತಳ ತಳ ಹೊಳೆಯುವ ಗರುಡ ಗಮನ ಹರಿ ಗರುಡ ಗಮನ ಹರಿ ಓಹೋ, ನಾರದ ಮಹಾತ್ಮರೇ, ಬನ್ನಿ ಈ ಪೀಠವನ್ನು ಅಲಂಕರಿಸಿ. ನಾರದರೆ, ಸಮಾಚಾರವೇನು? ನೀವು ಸುಮ್ಮನೆ ಬರತಕ್ಕವರಲ್ಲ, ಏನಾದರೂ ಕಾರಣವಿರಲೇಬೇಕು. ಹೇಳಿ ನಾರದರೆ. ಪರಮಾತ್ಮ, ಪೂರ್ಣ ಚಂದ್ರನಂತೆ ಹೊಳೆಯುತ್ತಿರುವ ನಿಮ್ಮ ಮುಖದಲ್ಲಿ ಈ ರೀತಿ ಕಳೆಗೊಂಡಿರಲು ಕಾರಣವೇನು? ತನ್ನ ತಾಂಬೂಲದ ಹೂಗಳನ್ನು ಹರ್ಗೆ ಬಿಡುವ ಅಂಜಲಿಯಲ್ಲಿ ಉಗುಳಿ ನನ್ನ ರಥವನ್ನು ಭಂಗಗೈದಿರುವನು ಆ ಗಯನು. ಓಹೋ, ರಥಭಂಗವಾಯಿತೆ? ಪ್ರಮಾದವೇ ಆಗಿ ಹೋಯಿತೆ? ಮುಂದೇನಾಯಿತು? ಆತನ ಶಿರವನ್ನು 8 ದಿನದೊಳಗಾಗಿ ಛೇದಿಸುವೆನೆಂದು ಭೀಕರ ಪ್ರತಿಜ್ಞೆಯನ್ನು ಮಾಡಿರುವೆನು. ಆದರೆ ನಾನು ಪ್ರತಿಜ್ಞೆ ಗೈದನಿಂದ ಆತನ ಸುಳಿವೇ ಇಲ್ಲ. ಆತನನ್ನು ಹುಡುಕಿಸುವ ಪ್ರಯತ್ನಗಳನ್ನು ಸಹ ಮಾಡುತ್ತಿರುವೆನು. ಅದು ನಡೆದು ಹೋಗಿದೆ ಏನು? ಕೇವಲ ಪಾಮರನಾದಂತ ಗಯನಿಗಾಗಿ ಇಷ್ಟೊಂದು ಪ್ರಯಾಸ ಪಡಬೇಕೇ? ಅಷ್ಟೊಂದು ಪ್ರಯಾಸ ಪಡದಿದ್ದರೆ ನನ್ನ ಪ್ರತಿಜ್ಞೆ. ಕೃಷ್ಣ, ನಿನ್ನ ಪ್ರತಿಜ್ಞೆಯನ್ನು ವಿಫಲ ಮಾಡುವರಾರು? ಆ ಗಯನನ್ನು ಹುಡುಕಿಸುವ ಬಾಧೆ ನನಗಿರಲಿ. ನಾನು ಅದಕ್ಕಾಗಿಯೇ ತಾನೇ ಇಲ್ಲಿ ಬಂದಿರುವುದು. ಅವನು ಎಲ್ಲಿದ್ದಾನೆ ಎಂದು ತಿಳಿಸುವುದಕ್ಕಾಗಿ ಬಂದಿರುವೆನು. ನಾರದೆ, ನಮ್ಮನ್ನು ಸೆಣಸಾಡುವ ಪರಾಕ್ರಮ ಇರುವನೇ, ಅವನ ನೆಲೆಯನ್ನು ತಿಳಿಸಿ ನಮ್ಮನ್ನು ಪ್ರಚೋದಿಸುತ್ತಿರುವರ? ಬಲದೇವ, ಅವನ ನೆಲೆ ಹಾಗಿರಲಿ, ಗಯನು ನಿಮ್ಮ ಕೈವಶವಾಗಲಾರ. ತಿಳಿಯಿತೆ? ಕೃಷ್ಣ, ನೀನು ಪ್ರತಿಜ್ಞೆ ಕೈಗೊಂಡಂತೆ ಮತ್ತೊಬ್ಬ ವೀರನು ಗಯನನ್ನು ಕಾಯಲು ಕಂಕಣ ತೊಟ್ಟು ನಿಂತಿರುವನು. ಏನು ಪರಮಾಶ್ಚರ್ಯ! ಅಂತಹ ವೀರನಾದರೂ ಯಾರು? ಹೇಳಿ ನಾರದರೆ. ಕೇಳು, ಬ್ರಹ್ಮರುದ್ರರು ಗಯನನ್ನು ಕಾಯಲು ಹಿಂಜರಿದು ತಿರಸ್ಕರಿಸಿ ಬಿಟ್ಟರು. ಆದರೆ ನರನಾದಂತಹ ಒಬ್ಬನು ಗಯನನ್ನು ಕಾಯಲು ಪ್ರಾಣ ಹೋದರೂ ಅಭಯಹಸ್ತ ನೀಡಿರು. ಏನಂದಿರಿ? ಬ್ರಹ್ಮರುದ್ರರು ಆತನ ಮಾತನ್ನು ತಿರಸ್ಕರಿಸಿದರೆ ಕಡೆಗೆ ಆ ವೀರನು ಆತನನ್ನು ಉಳಿಸುವೆನೆಂದು ವಚನ ನೀಡಿರುವನೇ? ನಾರದರೆ, ಕೇಳು ಕೃಷ್ಣ, ಕೃತ, ತ್ರೇತ, ದ್ವಾಪರ ಯುಗಗಳಲ್ಲಿ ವರನಾಮಾಂಕಿತನಾದ ಮಹಾವಿಷ್ಣುವು ಜನಿಸಿದಂತೆಯೇ ಆ ಪಾರ್ಥನು ಕೂಡ ಜನ್ಮ ತಾಳಿರುವನು. ನರನಾರಾಯಣರಾಗಿ ಆತ್ಮಬಂಧುಗಳಾಗಿ ಅವರಿರುವಾಗ ಅವರಿಗೆ ಈ ಸೋಲುಗಿಲುವಿನ ಪ್ರಶ್ನೆ ಇರಲಿಹುದು. ಅದಕ್ಕಾಗಿ ಜಯ ಈಗ ಅವರ ಆಶಯವನ್ನು ಪಡೆಯಬೇಕಾಗಿದೆ. ಏನು ಪಾರ್ಥನೆ? ನಾರದರೆ, ನಿಮಗೆಲ್ಲ ಬುದ್ಧಿ ವಿಕಲ್ಪವಾದಿತೆ. ನಾನಿದನ್ನು ನಂಬಲಾರೆ. ಇಲ್ಲ ಕೃಷ್ಣ, ಬ್ರಹ್ಮರುದ್ರಾದಿಗಳಿಂದ ಈ ರೀತಿ ಸಂಭವಿಸುವುದು.
ಪಾಲಿಪ ದಿವ್ಯ ಸ್ವರೂಪ ಜಗವನ್ನು ಪಾಲಿಪ ದಿವ್ಯ ಸ್ವರೂಪ ಮಾನವ ಕುಲದ ನಂದ ಪಾಂಡವ ಕುಲದ ನಂದ ಶರಣಾಗತ ರಕ್ಷಕ ದೇವ ಶರಣಾಗತ ರಕ್ಷಕ ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಪಾಂಡವ ವಿಜಯ ನಂದ ವಿನೋದ ಕುಂಡಲರಿ ಪೂತನ ಅನ್ನದ ವನಿತೆ ಕುಂಡಲರಿ ಪೂತನ ಸನ್ನದ ವನಿತೆ ಶರಣಾಗತ ರಕ್ಷಕ ದೇವ ಶರಣಾಗತ ರಕ್ಷಕ ಕೃಷ್ಣ 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 ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ಇಲ್ಲಿಗೆ 10 ವರ್ಷ ವನವಾಸವು ಮುಗಿಯಿತು. ಈ ಅರಣ್ಯವಾಸವು ಇನ್ನೂ 1 ವರ್ಷ ಉಳಿದಿರುವುದು. ಆದರೆ ನಂದನಂದನನ ದಯೆಯಿಂದ ಅರಣ್ಯವಾಸವನ್ನು ಅಜ್ಞಾತವಾಸವನ್ನು ಇನ್ನೂ ಆ ದಯಮಯನಾದ ದೇವಿಕಿ ನಂದನನ್ನು ಹೇಗೆ ಪಾರು ಮಾಡುವನೋ ನೋಡೋಣ. ಅಗ್ರಜ, ಇದೋ ನಮಸ್ಕರಿಸುವೆ. ವಿಜಯ ಭವ ಅರ್ಜುನ. ಪಾರ್ಥ ಪಾರ್ಥ, ನಿನ್ನ ಮುಖವು ಬಾಡಿರಲು ಈ ದಿನ ನಿನ್ನ ಮುಖವು ಬಾಡಿರಲು ಕಾರಣವೇನು ಸಹೋದರ? ಅಗ್ರಜ, ಏನೆಂದು ಹೇಳದು? ಈ ದಿನ ನಾನೊಂದು ಅಘೋರವಾದ ವಿಚಾರಕ್ಕೆ ಸಿಲುಕಿ ಮರುಳಾದ ವಿಚಾರವನ್ನು ನಿಮ್ಮೊಡನೆ ಹೇಗೆ ತಿಳಿಸಲಿ? ಏನು ಮರುಳಾದ ವಿಚಾರವೇ? ಅದೇನೆಂಬುದನ್ನು ಸವಿಸ್ತರವಾಗಿ ತಿಳಿಸು ಪಾರ್ಥ. ಅಗ್ರಜ, ತಿಳಿಯದೆ ಮರುಳಾಗಿ ಮಾತು ಕೊಟ್ಟು ನಮ್ಮನ್ನು ಎಡೆಬಿಡದೆ ರಕ್ಷಿಸಿ ಸಲಹಿ ಕಾಪಾಡುತ್ತಿದ್ದ ಆ ಮುರಳೀಧರನೊಡನೆ ವೈರತ್ವವನ್ನು ಕಟ್ಟಿಕೊಂಡಿರುವೆನು ಅಗ್ರಜ. ಏನು ಹೇಳಿದೆ ಅರ್ಜುನ? ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಅಭಯವನ್ನಿತ್ತು ಸಲಹಿದ ಆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ವೈರತ್ವವೇ ಸಹೋದರ? ಹೌದು ಅಗ್ರಜ, ಇದು ಸತ್ಯ ಸಂಗತಿ. ಈ ವೈರತ್ವವನ್ನು ನಿನಗೆ ಹೇಳಿದವರು ಯಾರು ಅರ್ಜುನ? ಎಂಥ ಅಪರಾಧವನ್ನು ಮಾಡಿದೆ ಅರ್ಜುನ? ಅಗ್ರಜ, ಈ ಗಯನೆಂಬ ಗಂಧರ್ವ ಕುಮಾರನು ಪುಷ್ಪಕ ವಿಮಾನದಲ್ಲಿ ಆಕಾಶ ಮಾರ್ಗದಲ್ಲಿ ಹೋಗುತ್ತಿರುವಾಗ ಮಾರ್ಗದ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಸೂರ್ಯ ದೇವನಿಗೆ ಅರ್ಘ್ಯ ಪೂಜೆಯನ್ನು ಸಲ್ಲಿಸುತ್ತಿರುವಾಗ ಈತನು ಹುಗುಳಿದ ತಾಂಬೂಲದ ಹುಗುಳು ಪರಮಾತ್ಮನ ಕರದಲ್ಲಿ ಬೀಳಲು ಚಕ್ರಧಾರಿಯು ಕೋಪಗೊಂಡು ಈ ಕೃತ್ಯವನ್ನೆಸಗಿದವನ ಶಿರವನ್ನು ಇನ್ನು 8 ದಿನಗಳೊಳಗಾಗಿ ಛೇದಿಸುವುದಾಗಿ ಪ್ರತಿಜ್ಞೆ ಮಾಡಿರುವನಂತೆ. ಅದನ್ನು ತಿಳಿದ ಈ ಗಂಧರ್ವ ಕುಮಾರನು ಪ್ರಾಣ ಭೀತಿಯಿಂದ ನನ್ನಲ್ಲಿ ಬಂದು ಪ್ರಾಣ ರಕ್ಷಣೆಗಾಗಿ ನನ್ನನ್ನು ವಾಗ್ದಾನವನ್ನು ಪಡೆದನು. ನಾನು ನಿಮ್ಮ ಪಾದದಾಣೆಯಾಗಿಯೂ ನಿನ್ನನ್ನು ಕಾಪಾಡುತ್ತೇನೆಂದು ವಚನವನ್ನು ಕೊಟ್ಟೆನು. ಅರಿಯದೆ ಗೈದ ನನ್ನ ಅಪರಾಧವನ್ನು ಕ್ಷಮಿಸು ಅಗ್ರಜ, ಕ್ಷಮಿಸು. ಎಂಥ ಅಕಾರ್ಯವನ್ನು ಮಾಡಿದೆ ಅರ್ಜುನ? ದುರುಳ ದುಶ್ಯಾಸನನ್ನು ದ್ರೌಪದಿ ನಂದಿನಿಯ ಅಪಮಾನ ಪಡಿಸುತ್ತಿರುವಾಗ ಅಭಯವನ್ನಿಟ್ಟು ಕಾಪಾಡಿದ ಆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನಮಗೆ ವೈರತ್ವವೇ? ಅಯ್ಯೋ ವಿಧಿಯೇ, ಏನೋ ದೋಚುತ್ತಿರುವಲ್ಲ ನನಗೆ ಶಿವ. ಅಗ್ರಜ,
ದೈವಾನುದೀನದಿಂದ ಬಂದೊದಗಿದ ಆಪತ್ತಿಗಾಗಿ ಯಾರು ಚಿಂತಿಸಬೇಕಾಗಿಲ್ಲ, ಹೆದರಬೇಕಾಗಿಲ್ಲ. ಅದೇನೇ ಬಂದರೂ ನಾನು ನೋಡಿಕೊಳ್ಳುತ್ತೇನೆ. ಇಂದಿನಿಂದ ಈ ಗಯನು ನಮಗೋರ್ವ ತಮ್ಮನಿದ್ದಂತೆ. ಕೃಷ್ಣ ಅಣ್ಣ, ರಾಯಭಾರಿಯಾಗಿ ಪಾಂಡವರ ಬಳಿ ಹೋಗಿದ್ದ ಅಕ್ರೂರನು ಇನ್ನು ಬರಲೇ ಇಲ್ಲವಲ್ಲ? ಕಾರಣವೇನಿರಬಹುದು ಸಹೋದರ? ಅಣ್ಣ, ನಮ್ಮ ಅಕ್ರೂರನು ಮಹಾ ಚಾತುರತೆ ಬುದ್ಧಿ ಉಳ್ಳವನಾದ್ದರಿಂದ ಆ ಗಯನೊಡನೆ ಪಾಂಡವರನ್ನು ಕರೆತರಬಹುದು. ಅದಕ್ಕಾಗಿ ತಡವಾಗಿರಬಹುದು. ಹೌದು ಹೌದು, ಸಂದೇಹವಿಲ್ಲದೆ ಬಿಟ್ಟಿರುವರು. ಅದೋ ಅಕ್ರೂರನು ಇತ್ತಲೇ ಬರುತ್ತಿರುವನು. ಅಕ್ರೂರ, ಪರಮಾತ್ಮ. ಏಕೆ ಖಿನ್ನನಾಗಿರುವೆ? ಪರಮಾತ್ಮ, ಆ ಪಾಂಡವರು ಗಯನನ್ನು ಬಿಡುವುದಿಲ್ಲವೆಂದು ಹೇಳಿದರೋ ಅಥವಾ? ಪರಮಾತ್ಮ, ಅವರು ನಿನ್ನನ್ನು ಗೌರವಿಸಲಿಲ್ಲ. ಆ ಪಾಂಡವರು ಯುದ್ಧಕ್ಕೆ ಸಿದ್ಧವಾಗಿಲ್ಲ ಅಂತ ಹೇಳಿದರು ಪರಮಾತ್ಮ. ಏನು? ಯುದ್ಧಕ್ಕೆ ಸಿದ್ಧರಾದರೆ ಕುಂತಿನಂದನರು? ಹೌದು ಪರಮಾತ್ಮ. ಕೃತಜ್ಞರಿಗೆ ಮಹೋಪಕಾರಿಗಳ ನೆನಪುಂಟೆ? ಹೌದು ಪರಮಾತ್ಮ. ಸಂದೇಹವೇನಿದೆ ಮಾಧವ? ಅಕ್ರೂರನ ಮುಖವನ್ನು ನೋಡಿದರೆ ಗೊತ್ತಾಗುತ್ತಿಲ್ಲವೇ? ಗರ್ವದಿಂದ ಬೆರೆಯುವ ಪಾಂಡವರು ಗಂಧರ್ವ ಗಯನನ್ನು ಅಷ್ಟು ಸುಲಭವಾಗಿ ಬಿಡುವರೆಂದು ಭಾವಿಸುತ್ತೀಯಾ? ಅಣ್ಣ, ನಮ್ಮ ಸ್ನೇಹಗಳು ಸ್ಥಿರವಾಗಿ ಸ್ಥಾಪಿಸಿರುವುದು. ನನ್ನ ಪ್ರಾಣಮಿತ್ರ ಪಾರ್ಥ ಹೀಗೆ ಮಾಡಲು ಸಾಧ್ಯವೇ? ಈಗ ಸರಿ ಹೋಯ್ತಲ್ಲ ಕೃಷ್ಣ. ಹಾ, ಅಂದು ನಿನಗೆ ಮಗಕ್ಕೆ ಮಸಿ ಬೆಳೆದರಲ್ಲವೇ? ಆದ್ದರಿಂದ ಸುಭದ್ರೆಯನ್ನು ಕಳ್ಳತನದಿಂದ ಸುಭದ್ರನ ಲಗ್ನ ಮಾಡಿ ಅಸ್ಥಿರಾವತಿಯಲ್ಲಿ ನೆಲೆಗೊಳಿಸಬೇಕೆಂದು ಅವರ ದರಿದ್ರಗಳು ನೀಗುತ್ತಾ ಕಾಪಾಡುತ್ತಿದ್ದಲ್ಲವೇ? ಅದಕ್ಕೆ ಈ ಪ್ರತ್ಯುಪಕಾರ. ಈಗಲಾದರೂ ತಿಳಿಯುತ್ತೆ ನಂಬಿಕೆ ದ್ರೋಹಿಗಳಾದ ದುರ್ಗುಣವು ಈಗ ಸತ್ಯಶೀಲರಾದ ಪಾಂಡವರೇ ಕೌರವರೇ? ಬೇಗ ಹೇಳು ಕೃಷ್ಣ. ಅಣ್ಣ, ನಾವು ನಂಬಿ ಕೆಟ್ಟ ಮಾತ್ರಕ್ಕೆ ನಮ್ಮ ಬಲಾಬಲಗಳು ಕುಂದಿಲ್ಲ. ಆ ಪಾಂಡವರು ನಮ್ಮನ್ನು ಧಿಕ್ಕರಿಸಿ ಗೆಲ್ಲಬಲ್ಲರೆ ಒಂದು ವಿಚಾರಕ್ಕಾಗಿ ಯೋಚಿಸಲಿ. ಇನ್ನೂ ಯೋಚಿಸತಕ್ಕ ಸಂದರ್ಭವು ಕಳೆದು ಹೋಯಿತು. ನೀನೇ ಹೇಳಿ ಕೃಷ್ಣ, ನಾನಿನ್ನು ಬಲಿಗೊಳ್ಳುವುದೇ ಸರಿ? ಕೃಷ್ಣ, ಕಾವ ಬಟ್ಟೆಗಳನ್ನು ಧರಿಸಿ ಜಪಮಾಲೆ ಹಿಡಿದು ತಪಸ್ಸು ಮಾಡು ಕೃಷ್ಣ. ಇಷ್ಟಾದರೂ ಇನ್ನು ನಿನ್ನ ಪ್ರೀತಿ ವಾಸಲ್ಲ ಇನ್ನು ಬಿಟ್ಟಿಲ್ಲವೇ? ನಿನ್ನನ್ನು ಕಟ್ಟಿಕೊಂಡು ಕರ್ಮ ಈಗ ಬರವೆಯೋ ಇಲ್ಲವೋ? ಅಣ್ಣ, ಅದೋ ಸುಭದ್ರೆಯು ಬರುವಂತಿದೆ. ಅಕ್ರೂರ, ನೀನಿನ್ನು ಹೊರಡು. ಆಗಲಿ ಪರಮಾತ್ಮ. ನಿನಗೆ ಮಂಗಳವಾಗಲಿ. ಅಣ್ಣಂದರ ಪಾದಗಳಿಗೆ ನನ್ನ ನಮನಗಳು. ದೀರ್ಘ ಸುಮಂಗಲಿ ಆಗು ಸುಭದ್ರ. ದೀರ್ಘ ಸುಮಂಗಲಿ ಆಗು ಸುಭದ್ರ. ಮೇಲೇಳು. ಇಷ್ಟೊಂದು ಆತುರವಾಗಿ ಬರಲು ಕಾರಣವೇನಮ್ಮ? ಅಣ್ಣ, ಈಗ ಆಶೀರ್ವದಿಸಿದಂತೆ ಸುಮಂಗಲಿಯಾಗಿರೆಂದು ಮತ್ತೊಮ್ಮೆ ಆಶೀರ್ವದಿಸು. ಸುಭದ್ರ, ನೀನೆಂದೆಂದು ದೀರ್ಘ ಸುಮಂಗಲಿಯಾಗಿರಬೇಕೆಂಬುದೇ ನನ್ನ ಬಯಕೆ. ಅಣ್ಣ, ಪ್ರಳಯ ಕಾಲದ ರುದ್ರನಂತೆ ನೀನು ಕೆರಳೆ ನಿಂತಿರುವಾಗ ನನ್ನ ಮಾಂಗಲ್ಯವು ಎಲ್ಲಿ ಕಳಚಿ ಬೀಳುವುದೋ ಎಂದು ಭಯವಾಗುತ್ತಿರುವುದಣ್ಣ. ನನಗೆ ಪತಿ ಭಿಕ್ಷೆ ನೀಡಿ ನನ್ನನ್ನು ಕಾಪಾಡಣ್ಣ. ಸಹೋದರಿ, ನಾವಾಗಿ ಯುದ್ಧವನ್ನು ಹೂಡಿಲ್ಲವಮ್ಮ. ಪರಾಕ್ರಮಶಾಲಿಯಾದ ನಿನ್ನ ಪತಿಯು ಕಾಲ್ಕೆರೆದು ನಿಂತಿರುವಾಗ ನಾನಾಗಿ ಯುದ್ಧವನ್ನು ಹೂಡಿಲ್ಲವಮ್ಮ. ಹೋಗಲಿ, ನೀನಾದರೂ ಸ್ವಲ್ಪ ಬುದ್ಧಿ ಹೇಳಬಾರದ ಸುಭದ್ರ? ಅಣ್ಣ, ಶರಣಾಗತರನ್ನು ಕಾಪಾಡುವುದು ಕ್ಷತ್ರಿಯ ಧರ್ಮವಾಗಿರುವಾಗ ನಾನು ಏನೆಂದು ಹೇಳಲಿ ಅಣ್ಣ? ಸಹೋದರಿ, ನಿನ್ನ ಪತಿಗೆ ವಿರುದ್ಧವಾಗಿ ನುಡಿಯಲಾಗದೆ ರಾಯಭಾರಿಯಾಗಿ ಬಂದಿರುವೆಯಾ? ಹಾಗಲ್ಲವಣ್ಣ, ನನಗೆ ನೀವುಗಳು ಪರಸ್ಪರ ಹೋರಾಡುವುದು ತುಂಬಾ ವ್ಯಥೆಯನ್ನುಂಟು ಮಾಡುವ ಸಂಗತಿಯಾಗಿದೆ.
ನಿಲ್ಲಿಸುವುದೇ? ಏಕೆ? ನಿನ್ನ ಪತಿಯು ಮಹಾಶೂರನಾಗಿ ಕಾಲು ಕರೆದು ನಿಂತಿರುವಾಗ ನಾವು ಕೈ ಕಟ್ಟುವ ಕುಣಿತರೆ ನಿನಗೆ ಬಹಳ ಸಂತೋಷವಲ್ಲಮ್ಮ ವೀರಸತಿ. ಅಣ್ಣ, ಬಲಾಬಲಗಳು ಯುದ್ಧದಲ್ಲಿ ತಿಳಿಯುವುದು, ಆದರೂ ಭಕ್ತರನ್ನು ಕಾಪಾಡುವ ನೀವೇ ಈ ರೀತಿ ವರ್ತಿಸುವುದು ಸರಿಯೇನು? ಏನಂದ ಸುಭದ್ರಾ? ಸುಭದ್ರಾ, ಉಸಿರೆತ್ತಿದರೆ ನಿನ್ನ ಕಥೆಯು ಮುಗಿಸಿಬಿಡುವನು. ಅಂದು ಹಸ್ತಿನಾವತಿಯಲ್ಲಿ ತುಂಬಿದ ರಾಜರ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಮಾಡಿದಾಗ ನಿನ್ನ ಪತಿ ಶೌರ್ಯ ಎಲ್ಲರಿಗಿತ್ತು. ಕಾಡಿನಲ್ಲಿ ತಿನ್ನಲು ಅನ್ನವಿಲ್ಲ, ಉಡಲು ಬಟ್ಟೆ ಇಲ್ಲದೆ ವನರಂತೆ ಅಲಿಯುವ ನಿಮಗೆ ಪೌರುಷವಿದ್ದರೆ ನಮಗೆ ಎಷ್ಟು ಪೌರುಷಬೇಕು? ಚೈ ರಾಜಕ ಕೆಟ್ಟವು. ಪಡಪಡ ಗೆಲುವನ್ನು ಕೌತು ಈ ಕ್ಷಣದೋರು ಪಡಪಡ ಗೆಳೆತನು ಕೈದ ಬಜಾರ ಕಳೆನೆತ್ತಿ ಪಾರಿದ ಬಲ ಸುತ್ತಿ ಹಾರಿದ ಕಳೆನೆತ್ತಿ ಪಾರಿದ ಬಲ ಸುತ್ತಿ ಹಾರಿದ ಕಳೆನೆತ್ತಿ ಬಲ ಸುತ್ತಿ ಬಲ ಸುತ್ತಿ ಒಲವೆನ ಪಡಪಡ ಕೈದ ಬಜಾರ ಬಿಡಿದ ದುಡಿಮೆನು ಈ ಕ್ಷಣದೋರು ಬಿಡಿದ ದುಡಿಮೆನು ಈ ಕ್ಷಣದೋರು ದರಿದ್ರ ಶಿಕ್ಷಕರ ಪಕ್ಷ ವಹಿಸಿ ಬಂದೆಯ ಸೋದರಿ. ಈಗ ನಿನ್ನ ಮುಖವನ್ನು ನೋಡುವುದೇ ಅನುಚಿತ. ಸುಲಭ. ಇನ್ನು ನಮ್ಮ ಅರಮನೆಗೆ ಕಾಲಿಟ್ಟರೆ ನಿನ್ನ ಪ್ರತಿಫಲ ಆಗುತ್ತೆ. ಸ್ವಲ್ಪ ಸಮಾಧಾನವಾಗಿ. ಏನಂದೆ? ನಿನ್ನ ಪತಿಯನ್ನು ಗೆಲ್ಲಲು ನಮ್ಮಿಂದಾಗದೆ. ಹೌದೌದು, ಮಹಾಶೂರ ಪೌರುಷವಂತನ ಮಹಾಸತಿಯಲ್ಲವೇ ನೀನು? ಮತ್ತಾರು ಬಲ್ಲರು ತಂಗಿ ನಿನ್ನ. ಅದೆಂದಿಗೂ ಸಾಧ್ಯವಿಲ್ಲವಣ್ಣ. ಪಾಂಡವರು ಹೇಡಿಗಳಲ್ಲ. ಪ್ರಾಣ ಭಿಕ್ಷೆ ಬೇಡಿ ಬಂದವರನ್ನು ಕಾಪಾಡಲು ತನ್ನ ಪ್ರಾಣವನ್ನೇ ಕೊಡಲು ಸಿದ್ಧವಾಗಿರುವಾಗ ಅವರನ್ನು ನೀವು ಏನೂ ಮಾಡಲಾರಿರು. ನನ್ನ ನಾಥನನ್ನೇ ಜರೆದರಲ್ಲವೇ? ನೀವು ನಮ್ಮ ಅಣ್ಣಂದಿರೇ ಅಲ್ಲ. ನನಗೆ ಮಾಡಿದ ಅಪಮಾನವು ನಿಮಗೂ ಸ್ಥಿರವಾಗಲಿ. ಅರ್ಜುನ, ನಿನ್ನ ಇಷ್ಟ ದೈವವನ್ನು ಪ್ರಾರ್ಥಿಸಿ ನನ್ನ ಎದುರು ನಿಲ್ಲು. ಮಾಧವ, ನನ್ನ ಇಷ್ಟ ದೈವವು ತಾವಾಗಿರುವಾಗ ನಾನು ಮತ್ಯಾರನ್ನು ಪ್ರಾರ್ಥಿಸಲಿ? ತಾವಾಗಿಯೇ ನನ್ನ ಹೃದಯ ಮಧ್ಯದಲ್ಲಿ ನೆಲೆಸಿರುವಾಗ ನನಗೇಕೆ ಭಯ? ನನ್ನ ಪ್ರತಿ ನಮಸ್ಕಾರವನ್ನು ಸ್ವೀಕರಿಸಿ ಈ ಕದನ ದಾಹವನ್ನು ನಿವಾರಿಸುವುದೇವ. ನಿನ್ನೀ ಕಪಟ ಭಕ್ತಿಗೆ ಬರುಳಾಗಲು ನನ್ನನ್ನು ಮಂದಮತಿ ಎಂದರಿತೆಯಾ ಪಾರ್ಥ? ಮಹಾವೀರರು ಹೋರಾಡಿ ವೀರ ಸ್ವರ್ಗವನ್ನು ಪಡೆದಿರುವ ಈ ಪುಣ್ಯ ಭೂಮಿಯಲ್ಲಿ ನಿಂತು ಕೈಲಾಗದ ಏಡಿಯಂತೆ ಮಾತನಾಡುತ್ತಿರುವೆಯಾ ಪಾರ್ಥ? ಈ ನಿನ್ನ ಏಡಿತನವನ್ನು ತ್ಯಜಿಸಿ ಸಮರಕ್ಕೆ ಸಿದ್ಧನಾಗು. ವಾಸುದೇವ, ನಾನು ಹೇಡಿಯೋ ಅಜಯನೋ ಎಂಬುದನ್ನು ನಿನ್ನ ಅಂತರಂಗದಲ್ಲಿ ಆಲೋಚಿಸಿ ನೋಡು. ನೀನು ಅಂತರಂಗದ ಆತ್ಮೀಯನು ಆಗಿದ್ದಲ್ಲಿ ಈಗೇಕೆ ನಡೆಯಬೇಕಾಯಿತು? ನೀನು ಕೃತಜ್ಞನಾಗಿರುವುದರಿಂದ ಪ್ರಳಯವು ನಡೆಯಬೇಕಾಯಿತು, ಬಹಿರಂಗದಲ್ಲಿ ನಿಲ್ಲಬೇಕಾಯಿತು. ಕೃಷ್ಣ, ಮಗಧೇಶ್ವರನಾದ ಜರಾಸಂಧನನ್ನು ಗೆಲ್ಲಲಾಗದೆ ಆತನಿಂದ 18 ಬಾರಿ ಪೆಟ್ಟುಗಳನ್ನು ತಿಂದು ಕೊನೆಗೆ ಭೀಮಾರ್ಜುನರ ನೆರವನ್ನು ಪಡೆದೆಯಲ್ಲ, ಆಗ ಎಲ್ಲಿ ಹಡಗಿತ್ತು ಈ ನಿನ್ನ ಪೌರುಷ? ಮಗಧೇಶ್ವರನಾದ ಜರಾಸಂಧನಂ ಗೆಲ್ಲಲಾಗದೆ ಮಗಧೇಶ್ವರನಾದ ಜರಾಸಂಧನಂ ಗೆಲ್ಲಲಾಗದೆ ಭೀಮಾರ್ಜುನರ ನೆರವೇಕೆ ಪಡೆದೆ? ಅಂದು ಎಲ್ಲಿ ಹಡಗಿತ್ತೋ ಈ ನಿನ್ನ ಶೌರ್ಯ?
ಈ ನಿನ್ನ ಪೌರುಷ. ದ್ರೌಪದಿಯ ವಸ್ತ್ರಾಪರಣದಲ್ಲಿ ನೀವೆಲ್ಲರೂ ನಿಶಕ್ತರಾಗಿ ಕಣ್ಣೀರು ಸುರಿಸುತ್ತ ಕುಳಿತಿದ್ದರಲ್ಲ, ಕಂದು ಎಲ್ಲೆಡೆಗಿತ್ತು ಈ ನಿಮ್ಮ ಪೌರುಷ. ಕೃಷ್ಣ, ಪೂತನಿ ಎಂಬ ರಾಕ್ಷಸಿಯು ನಿನಗೆ ಸೋದರತ್ತೆ ಆಗಬೇಕಲ್ಲವೇ? ಆಕೆಯಲ್ಲಿಯೇ ಹಾಲು ಕುಡಿದು ಆಕೆಯನ್ನೇ ಕೊಂದ ಮಹಾದ್ರೋಹಿ ನೀನು. ಪಾರ್ಥ, ಪಾಂಡವರು ಸತ್ಯವಂತರು, ಪರಾಕ್ರಮಶಾಲಿಗಳೆಂದು ತಿಳಿದಿದ್ದೆ. ಉಂಡ ಮನೆಗೆ ದ್ರೋಹ ಬಗೆಯುವ ಬಂಡರೆಂದು ಈಗ ತಿಳಿಯಿತು. ಏಲವೋ ನಲ್ಲೆಯರನಲ್ಲ, ಹೇಳುವೆನು ಕೇಳೆಲ್ಲ. ನಾನೇನು ಕಡಿಮೆಯಲ್ಲ. ಇಂದ್ರಕೀಲ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಶಬರ ರೂಪಿನಿಂದ ಮೈದೋರಿ ಕಾಳಗಕ್ಕೆ ನಿಂತ ಆ ಶಂಕರನನ್ನೇ ಗೆದ್ದು ಪಾಶುಪತಾಸ್ತ್ರವನ್ನು ಪಡೆದ ಮಹಾಶೂರ ನಾನು, ತಿಳಿದುಕೋ. ಪಾರ್ಥ, ನಿನ್ನ ಸೊಕ್ಕಿನ ಮಾತುಗಳನ್ನು ನನ್ನಲ್ಲಿ ಬಿತ್ತರಿಸಬೇಡ. ಏಕೆ ಕಾಲ ವಿಳಂಬ ಮಾಡುವೆ? ಹೂಡುಗಾಂಡಿವವನ್ನು ನಿನ್ನ ಪಾಶುಪತಾಸ್ತ್ರದ ಮಹಿಮೆ ನನಗೂ ಅರಿವಾಗಲಿ. ಕೃಷ್ಣ, ಪಾರ್ಥ, ನಿನ್ನಿಂದಲೇ ಪ್ರಾರಂಭವಾಗಲಿ, ಉಪಯೋಗಿಸು. ಪಾರ್ಥ, ನಿನ್ನ ಮೃತ್ಯುವು ಸಮೀಪಿಸಿತು. ನನ್ನ ಕೋಪವು ಮಿತಿ ಮೀರಿತು. ಲೋಕವನ್ನು ಜಯಿಸಬಲ್ಲ ಈ ಅಗ್ನಿ ಸರವನ್ನು ಹೂಡುವೆನು. ಇದೋ ಈ ವರುಣಾಸ್ತ್ರವನ್ನು ಬಿಡುವೆನು. ವಾಸುದೇವ, ನೀನು ಹೂಡಿರುವ ಬಾಣಗಳೆಲ್ಲವನ್ನು ಉರುಗಾಸ್ತ್ರದಿಂದ ವ್ಯರ್ಥಗೊಳಿಸಿರುವೆನು. ಈಗ ನಿನ್ನಲ್ಲಿ ಉಳಿದಿರುವುದೆಂದರೆ ಸುದರ್ಶನ ಚಕ್ರವೊಂದೇ. ಅದನ್ನು ಪ್ರಾರಂಭಿಸು. ಧೈರ್ಯದಿಂದ ಹೆದರಿಸುತ್ತೇನೆ. ಏನಿದು? ನಾನು ಪ್ರಯೋಗಿಸುವ ಬಾಣಗಳೆಲ್ಲವನ್ನು ಲೆಕ್ಕಿಸದೆ ವ್ಯರ್ಥಗೊಳಿಸುತ್ತಿರುವನಲ್ಲ. ಈಗ ಯಾವ ಉಪಾಯವನ್ನು ಮಾಡಲಿ? ನನ್ನ ಸುದರ್ಶನದಿಂದ ಸೂರ್ಯದೇವನಿಗೆ ಮರೆ ಮಾಡಿ ಕತ್ತಲು ಹಾವರಿಸುವಂತೆ ಮಾಡುವೆನು. ಕತ್ತಲು ಹಾವರಿಸಿದೊಡನೆ ವಾಯುಸರವನ್ನು ಹೂಡಿ ಆ ಗಯನ ಶಿರವನ್ನು ಛೇದಿಸುವೆನು. ವಾಸುದೇವ, ನಿನ್ನ ಪ್ರತಿಜ್ಞೆಯ ಅವಧಿಯು ಮುಗಿಯಿತು. ಪ್ರಪಂಚವೆಲ್ಲವೂ ಕತ್ತಲೆ ಆವರಿಸಿದೆ. ಅಗ್ನಿಕುಂಡವನ್ನು ರಚಿಸು. ಸಿದ್ಧನಾಗು. ಪಾರ್ಥ, ಮತಿಗೆಟ್ಟು ಅರ್ಥವಿಲ್ಲದೆ ಮಾತನಾಡಬೇಡ. ಅಗ್ನಿಕುಂಡದಲ್ಲಿ ಬೀಳುವಂತ ಏಡಿ ನಾನಲ್ಲ. ಮೊದಲು ನಿನ್ನನ್ನು ನೀನೇ ನೋಡಿಕೋ. ಅಯ್ಯೋ ಶಿವ ಶಿವ, ಗಯನ ಶಿರವನ್ನು ಹಾರಿಸಿರುವನಲ್ಲ. ಈ ಪಾಪಿಯ ಮರೆಯನ್ನು ಸೇರಿದ ಈ ಗಯನನ್ನು ರಕ್ಷಿಸಲಿಕ್ಕಾಗಲಿಲ್ಲವಲ್ಲ. ವೀರರಿಗುತಿತವಾದ ರೀತಿಯಲ್ಲಿ ಹೋರಾಡಿದರೂ ವ್ಯರ್ಥವಾಯಿತೆ. ಕೃಷ್ಣ, ಪಾರ್ಥ, ನಿನ್ನಲ್ಲಿ ಮೋಸ ವಂಚನೆ ಇದೆ ಎಂದು ಈ ಪ್ರಪಂಚವೆಲ್ಲವೂ ಕೊಂಡಾಡಲಿ. ಪವಿತ್ರವಾದ ಕಾಶಿಗೆ ಅಪವಿತ್ರವಿಲ್ಲವೋ ಮರುಳೇ? ಹಾಗೆ ನನ್ನ ಭಾಷೆಗೆ ಎರಡಿಲ್ಲ. ನಾನು ಮಾಡಿದ ಪ್ರತಿಜ್ಞೆಯನ್ನು ಪೂರೈಸಿರುವೆನು. ಅಚ್ಯುತ, ನಿನ್ನ ಹುಚ್ಚುತನವನ್ನು ಬಿಟ್ಟು ಮೊದಲು ಗಯತಿಗೆ ಪ್ರಾಣದಾನ ಮಾಡು. ಇಲ್ಲವಾದರೆ ನಿನ್ನನ್ನು ಛೇದಿಸಿ ಬಿಡುವೆನು. ಇದು ಶಕ್ತಿ ದೇವತೆಯಿಂದ ಪಡೆದ ಶಕ್ತಿ ಶರವನ್ನು ಬಿಡುವೆನು. ಇದನ್ನು ಹೆದರಿಸು. ವಾಸುದೇವ, ಮುರಳೀಧರ, ನನ್ನನ್ನು ತೊರೆದೆಯ. ಕಡೆಗೂ ನನ್ನನ್ನು ತೊರೆದು ಹೊರಟು ಹೋದೆಯ. ನಿನ್ನನ್ನು ತೊರೆದು ನಾನು ಜೀವಿಸುವನೆ, ನಿನ್ನ ನಗಲಿ ನಾನು ಬದುಕುವೆನೆ. ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಇದು ಈ ಖಡ್ಗದಿಂದ ನನ್ನ ಶಿರಚ್ಛೇದನ ಮಾಡಿಕೊಂಡು ನಾನು ಅಗ್ನಿಯಲ್ಲಿ ದಹಿಸಿ ನಾನು ನಿನ್ನನ್ನೇ ಸೇರುವೆನು. ಇದೋ ನೋಡು. ಅರ್ಜುನ, ಇದೋ ಚೇತರಿಸಿಕೊಂಡಿರುವೆನು. ಮಹಾಭೀಕರವಾದ ವೈಷ್ಟಾಸ್ತ್ರವನ್ನು ಹೂಡಿ ಈಗ ನಿನ್ನ ರುಂಡವನ್ನು ಧರೆಗಿರುಳಿಸುವೆನು.
ಅರ್ಜುನ. ಅರ್ಜುನ, ಪಾರ್ಥ ನನ್ನ ಶರಾಘಾತವನ್ನು ತಾಳಲಾರದೆ ಧರೆಗುರುಳಿದೆಯಾ? ಭಾವ ಭಾವ, ಈ ಪ್ರಪಂಚವೇ ನಮ್ಮಿಬ್ಬರ ಜೀವ ಒಂದೇ ಎಂದು ಹೊಗಳುತ್ತಿರುವಾಗ ನೀನಿಲ್ಲದೆ ನಾನು ಜೀವಿಸಲಾರೆ. ಇನ್ನು ಚಿಂತಿಸಿ ಫಲವಿಲ್ಲ, ಇನ್ನು ಚಿಂತಿಸಿ ಫಲವಿಲ್ಲ. ಈ ಅರ್ಜುನನ ಶಿರಸ್ಸನ್ನು ಕತ್ತರಿಸಿ ನಾನು ಸಹ ಅಗ್ನಿಯಲ್ಲಿ ಮಿಲನವಾಗುವೆನು. ಸಮಾಧಾನ. ಗಯ, ಅರ್ಜುನ ಮಲಗಿರುವಿರ? ಮೇಲೇಳಿ. ಶಂಕರ, ಈ ಪಾರ್ಥನ ಪ್ರಣಾಮಗಳನ್ನು ಸ್ವೀಕರಿಸಿ. ಎಲ್ಲಿ 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 ಕೃಷ್ಣನೆಲ್ಲಿ? ಕೃಷ್ಣಾರ್ಜುನರೇ, ಕೆಳಗಿಳಿಸಿ ಸುದರ್ಶನ ಪಾಶುಪತಾಸ್ತ್ರವನ್ನು. ಕೃಷ್ಣ ಭಕ್ತರ ಮೇಲೆ ಸುದರ್ಶನ ಪಾಶುಪತಾಸ್ತ್ರ ವ್ಯರ್ಥವಾಗುವುದಿಲ್ಲವೇ? ಅರ್ಜುನ, ಎಲೇ ನರನಾರಾಯಣರೇ, ಪಾಶುಪತಾಸ್ತ್ರವನ್ನು ಹೋಗಿ ಹೋಗಿ ಕೃಷ್ಣ ಭಕ್ತರ ಮೇಲೆ ಪ್ರಯೋಗಿಸುವುದೇ? ಶಾಂತನಾಗು ಪಾರ್ಥ. ಪಾಶುಪತಾಸ್ತ್ರ ಭಗವಂತನನ್ನು ಬಲಿಗೊಳ್ಳುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಶಂಕರ, ನನ್ನ ಪ್ರತಿಜ್ಞೆಗೆ ಅಡ್ಡಿಯಾದರೆ ನಾನು ಸಹಿಸಲಾರೆ. ಗಯನ ಶಿರಚ್ಛೇದನವಾಗಲೇಬೇಕು. ಸಾಧ್ಯವಿಲ್ಲ ಮಹೇಂದ್ರ, ಗಯನನ್ನು ಮಾತ್ರ ಬಿಟ್ಟುಕೊಡುವುದಿಲ್ಲ. ಎಲೇ ನರನಾರಾಯಣರೇ, ನಿಮ್ಮಿಬ್ಬರ ಪ್ರತಿಜ್ಞೆಯೂ ಒಂದೇ. ನಿಮ್ಮಿಬ್ಬರಲ್ಲಿ ಯಾರಿಗೆ ಪರಾಜಯವಾದರೂ ಒಂದೇ. ಅದಕ್ಕಾಗಿ ಬ್ರಹ್ಮ ಮಹೇಶ್ವರರು ಬರಬೇಕಾಯಿತು. ಭಲೆ ಭಲೆ ಅರ್ಜುನ, ರಣಭೂಮಿಯಲ್ಲಿ ನೀನು ಸುದರ್ಶನನ್ನೇ ಮೆಚ್ಚಿಸಿರುವೆ. ನಿನ್ನನ್ನು ಹೊಗಳಬೇಕಾದ್ದೆ. ಪರಮಾತ್ಮ, ಇದೆಲ್ಲವೂ ಆ ದಯಾಮಯನ ಲೀಲೆಯಲ್ಲವೇ? ಇರಲಿ, ಎಲ್ಲರೂ ಕೂಡ ಶಾಂತರಾಗಿ. ಗಂಧರ್ವ ಕುಮಾರ, ತ್ರಿಮೂರ್ತಿ ಸ್ವರೂಪರಾದ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸಿ ನಮ್ಮ ಅಪರಾಧಕ್ಕೆ ಕ್ಷಮೆಯನ್ನು ಬೇಡೋಣ ಬಾ. ಹಾಗೇ ಆಗಲಿ. ನೋಡಿ, ಇನ್ನು ನಿಮ್ಮಿಬ್ಬರ ಕಲಹವು ಇಂದಿಗೆ ಮುಕ್ತಾಯವಾಯಿತು. ನಿಮ್ಮ ದ್ವೇಷವೂ ಕೂಡ ಅಂತ್ಯವಾಯಿತು. ಪರಸ್ಪರ ಇಬ್ಬರು ಆಲಂಗಿಸಿ. ಪರಮಾತ್ಮ, ವಾಸುದೇವ. ಅರ್ಜುನ, ತೃಪ್ತನಾದ ಮೇಲೆ ಗಂಧರ್ವಗಯ, ಇನ್ನು ಮುಂದೆಯಾದರೂ ಎಚ್ಚರಿಕೆಯಿಂದ ಬಾಳು. ಪರಮಾತ್ಮ, ನನ್ನ ತಪ್ಪುಗಳನ್ನು ಮನ್ನಿಸಿ ಸದಾಕಾಲವು ನಿನ್ನ ಭಕ್ತನಾಗಿರಲು ನನ್ನನ್ನು ಆಶೀರ್ವದಿಸು. ಅರ್ಜುನ, ನನ್ನನ್ನು ಉಳಿಸಲು ಪರಮಾತ್ಮನನ್ನೇ ಎದುರಿಸಿ ನಿಂತ ಮಹಾವೀರ, ನಿನಗೆ ನಾನು ಕೃತಜ್ಞನು. ಎಲ್ಲವೂ ಈ ದಯಾಮಯನ ನಾಟಕ ಲೀಲವಲ್ಲವೇ ಗಯ? ಅರ್ಜುನ, ನಿನ್ನ ಪರಾಕ್ರಮವನ್ನು ಈ ಪ್ರಪಂಚಕ್ಕೆ ತಿಳಿಸಲು ನಾನೀ ನಾಟಕವಾಡಬೇಕಾಯಿತು. ವಾಸುದೇವ, ನಾರಾಯಣ ನಾರಾಯಣ. ಓಹೋ, ತ್ರಿಮೂರ್ತಿಗಳ ಏಕಕಾಲದಲ್ಲಿ ಸಂದರ್ಶನವಾಯಿತು. ಬ್ರಹ್ಮ, ವಿಷ್ಣು, ಮಹೇಶ್ವರರ ಪಾದಗಳಿಗೆ ಅನಂತ ಧನ್ಯವಾದಗಳು, ವಂದನೆಗಳು. ನಾರದ, ಭಕ್ತಿ ಶಕ್ತಿಗಳ ಮಹಿಮೆಯ ಗುರುತಿಸುವ ಚತುರತೆ, ನಮ್ಮೆಲ್ಲರನ್ನೂ ಭೂಲೋಕಕ್ಕೆ ಬರುವಂತೆ ಮಾಡಿದ ನಿನ್ನೀ ಕಲಹದ ನಾಟಕವನ್ನು ಹೊಗಳಬೇಕಾದದ್ದೇ ಸರಿ. ನಾರಾಯಣ ನಾರಾಯಣ. ಅಯ್ಯ ನಾರದ ಮಹಾಶಯನೇ, ಇನ್ನು ನಿನ್ನ ಕಲಹದ ನಾಟಕವು ಸ್ವಲ್ಪ ಕಾಲ ಶಾಂತವಾಗಲಿ. ತಿಳಿಯುತ್ತೆ? ತ್ರಿಮೂರ್ತಿಗಳಿಗೆ ವಂದನೆಗಳು. ತಮ್ಮ ದರ್ಶನ ಭಾಗ್ಯವನ್ನು ಪಡೆದಂತಹ ನಾವೆಲ್ಲರೂ ಧನ್ಯರು. ನಾವೆಲ್ಲರೂ ಒಟ್ಟಾಗಿ ಸೇರಿ ತ್ರಿಮೂರ್ತಿಗಳಿಗೆ ಮಂಗಳವನ್ನು ಪಾಡೋಣ. ನವ ಜಲವಲೋಚನ ಕೃಷ್ಣ ಭವಭಯ ಪಂಚಜ ಭವಭಯ ಕಾಮ್ಯ ಸಿಂಧುವೇ ಮಂಗಲ ನಲ್ಪನೆ ದೇವ ಕೃಷ್ಣ